ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪ್ತಿ ಪ್ರಕಾಶ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂತಹ ವಿಷಯದ ಕುರಿತು ತಿಳಿದುಕೊಳ್ಳೋಣ. ಅದುವೇ ನಮ್ಮ ದೇಹಕ್ಕೆ ಮತ್ತೆ ಭೂಮಿಗೂ ಸಂಬಂಧ ಇದೆಯಾ? ಇದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ. ಇವತ್ತೊಂದು ವಿಶೇಷವಾದಂತಹ ವಿಷಯದ ಬಗ್ಗೆ ತಿಳಿಸ್ಕೊಡ್ತಿದ್ದೀರಾ ಅಂತಾನೆ ಹೇಳಬಹುದು. ನಮ್ಮ ದೇಹಕ್ಕೆ ಮತ್ತೆ ಭೂಮಿಗೂ ಸಂಬಂಧ ಇದೆಯಾ ಅಂತ ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇದು ಕೇಳಲಿಕ್ಕೂ ಆಶ್ಚರ್ಯಕವಾಗಿರ್ತಕ್ಕಂಥ ವಿಚಾರ. ಭೂಮಿಗೂ ನಮಗೂ ನಮ್ಮ ದೇಹ ಅಂದರೆ ನನ್ನ ದೇಹ ಅಂತ ಇದ್ದೀವಿ ನಾವು. ಇದು ಸರಿನಾ ಅಂದರೆ ಎಲ್ಲ ಜನಕ್ಕೂ ಬೇಜಾರಾಗುತ್ತೆ. ನಾನು ನಮ್ಮ ದೇಹ ಅಲ್ಲದೆ ಇನ್ಯಾರ್ದದು? ಹೌದು ಹೌದು, ತಪ್ಪು. ನನ್ನ ದೇಹ ತಪ್ಪು. ಇದನ್ನು ವೀಕ್ಷಕರು ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊಂಡ್ರೆ, ನನ್ನ ದೇಹನೇ ನಂದೇರಿ, ಅದು ಬೇರೆಯವ್ರದ. ನನ್ನ ದೇಹನ ತಪ್ಪು ಅಂದರೆ ಮತ್ತು ನಾವ್ಯಾರಾಗಾದರೆ ಅಂತ ಗಾಬರಿ ಆಗಬೇಡಿ. ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಎಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥ ನನ್ನ ದೇಹ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಎಷ್ಟು ಅಧಿಕಾರ ಇದೆ. ಹೌದು, ಅಧಿಕಾರ ಇದೆ. ನನ್ನ ದೇಹ ಅಂತ ಹೇಳೋಕ್ಕೆ ಅಧಿಕಾರ ಇದೆ. ಆದರೆ ನಿನ್ನ ದೇಹ ಏನಕ್ಕೆ ಅನುಭವಿಸ್ತಾ ಇದೆ ಅದಕ್ಕೆ ಉತ್ತರ ದೇಹ ನಿಂದೆ. ಓಕೆ, ಮತ್ತು ದೇಹ ಯಾಕೆ ಅನುಭವಿಸ್ತಾ ಇದೆ? ಹೌದು, ಅನುಭವಿಸ್ಬಾರ್ದಲ್ಲ. ನಿನ್ನದೇ ದೇಹ ಆಗಿದ್ದರೆ ದೇಹದಲ್ಲಿ ಸಮಸ್ಯೆ ಇರಬಾರ್ದಾಗಿತ್ತು. ನಿಜ. ಸಮಸ್ಯೆ ಇದೆ ಅಂದಮೇಲೆ ದೇಹ ನಿಂದು ಅಂತ ಹೆಂಗೆ ಅನ್ಕೋತೀಯ ನೀನು? ಹಾಗಂತ ನಾವು ಇದು ಸತ್ಯ ತಿಳ್ಕೋಬೇಕು. ದೇಹದ ನನ್ನದೇ ಆಗಿದ್ದರೂ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ತಿಳ್ಕೊಂಡಾಗ ಡಿಸೈಡ್ ನಿನಗೆ ಗೊತ್ತಾಗತ್ತೆ ಇದನ್ನು ತಿಳ್ಕೊಂಡು ತಪ್ಪು. ಈಗ ಮೊದಲು ಅರ್ಥ ಆಗಬೇಕು. ಈ ಅರ್ಥ ಏನು ಅಂದರೆ, ನಮ್ಮ ಬೈಕೆ ನಂದು ಅಂತ ನಾನು ಹೇಳಿದ ಮೇಲೆ ಅದರಿಂದ ನಮ್ಗೇನೇನು ಬೇಕೆಲ್ಲ ಸಿಗಬೇಕು. ಹೌದು, ನನ್ನ ತಾನೇ ದೇಹ, ನನಗೇನೇನು ಬೇಕಾ ಸಪೋರ್ಟ್ ಕೊಡಬೇಕಲ್ಲ. ಹೌದು, ಕೊಡ್ತಾ ಇಲ್ವಲ್ಲ. ನಮ್ಮ ಮಾತು ದೇಹ ಕೇಳ್ತಾನೆ ಇಲ್ವಲ್ಲ, ಅನುಭವಿಸ್ತಾ ಇದ್ದೀವಿ. ಹಾಗಲೂ ನಂದೇ ದೇಹ ಅಂತ ಯೋಚನೆ ಮಾಡಿದ್ರೆ ಇದಕ್ಕೆ ಉತ್ತರ ಎಲ್ಲಿ, ಯಾವತ್ತು, ಎಲ್ಲಿ, ಯಾರಿಂದ, ಯಾವಾಗ ಗೊತ್ತಿಲ್ಲ. ಇದಕ್ಕೆ ಒಂದು ಹೆಸರು ಬರುತ್ತೆ. ಮನುಷ್ಯ ಮೊದಲು ಈ ಒಂದು ತಪ್ಪು ತಿಳುವಳಿಕೆಯನ್ನು ತ್ಯಾಗ ಮಾಡಬೇಕಂತೆ. ಏನು ಮಾಡಬೇಕು? ತಪ್ಪು ತಿಳುವಳಿಕೆಯನ್ನು ತ್ಯಾಗ. ನನ್ನ ದೇಹ, ನನ್ನ ಮನಸ್ಸು, ನನ್ನ ಜೀವನ, ಇದನ್ನು, ಈ ತಪ್ಪು ತಿಳುವಳಿಕೆಯನ್ನು, ಈ ತಪ್ಪು ಯಾಕಾಗಿದೆ ಅಂತ ಇವತ್ತು ಕಾರ್ಯಕ್ರಮದಲ್ಲಿ ಕೇಳಿಸ್ಕೊಳ್ಳಿ, ಹೇಳ್ಕೊಡ್ತೀನಿ. ದೇಹ ನಂದು, ಮನಸ್ಸು ನಂದು, ಜೀವನ ನಂದು, ಹೆಂಡತಿ ನಂದು, ಎಲ್ಲವೂ ನಿಂದೆ. ಆದರೆ ಯಾವುದು ನೀನು ಹೇಳ್ದಂಗೆ ಕೇಳ್ತಾ ಇಲ್ಲ. ನಿಜ, ಇದು ಸತ್ಯದ ಅಲ್ವಾ? ನೀನು ಏನು ಕೇಳ್ತೀಯ ಅದು ದೇವ್ರು ನಂದು. ಸರಿ, ನೀನು ಕೇಳಿದೆಲ್ಲ ಕೊಟ್ಟಿದ್ದಾರಾ ಅಥವಾ ಕೊಡ್ತಾರಾ? ಅದು ಸಾಧ್ಯ ಇದೆಯಾ? ಇಲ್ಲ. ನನ್ನ ಹೆಂಡತಿ ನೀನು ಹೇಳ್ದಂಗೆ ನಡ್ಕೊಳಕ್ಕಾಗಿದೆಯಾ? ಇಲ್ಲ. ನನ್ನ ಮಗ, ನನ್ನ ಮಗಳು ಆಗಿದೆಯಾ? ಇಲ್ಲ. ನನ್ನದು ಅಂತ ತಿಳ್ಕೊಂಡಿದ್ದಕ್ಕೆ ನಿನಗೇನು ಪ್ರತಿಫಲ ಸಿಕ್ಕಿದೆ? ಹಾಗಂತ ಇಲ್ಲಿವರೆಗೂ ನಾವು ಬದುಕಿದ್ದೆಲ್ಲ ಬರೀ ವೇಸ್ಟಾ? ಅದು ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಈ ಪ್ರಶ್ನೆ ಬರುತ್ತೆ. ಇಲ್ಲಿವರೆಗೂ ನಾವು ತಿಳ್ಕೊಂಡು ಬದುಕ್ತಾ ಇರೋದೆಲ್ಲ ವೇಸ್ಟಾ? ಅದು ನಿಮ್ಮ ಡಿಸೈಡ್, ನಾನು ಹೇಳೋಕ್ಕಾಗಲ್ಲ. ಅದಕ್ಕೇನಾದ್ರು ಅರ್ಥ ಆಧಾರ ಇದೆ, ನೀವೇ ತೀರ್ಮಾನ ಮಾಡ್ಕೊಂಡು ತಿಳ್ಕೊಳ್ಳಿ. ಇಲ್ಲ, ಇದರ ಸತ್ಯ ಇದೆ, ಇದರ ಸುಳ್ಳಿದೆ ಹೇಳ್ಬೋದು. ಆದರೆ ಒಂದಂತೂ ತಿಳ್ಕೋಬೇಕು, ಇದ್ಯಾವುದು ನನ್ನದಲ್ಲ. ಹಾಗಂತ ಅದರಲ್ಲಿ ಇನ್ನೊಂದು ಬರುತ್ತೆ, ಇದ್ಯಾವುದು ನನ್ನದಲ್ಲ, ಎಲ್ಲವೂ ನಿನ್ನದೇ ಅಂತ ಒಪ್ಪಿಸ್ಬೇಕು. ಯಾರಿಗೆ? ಭಗವಂತನಿಗೆ. ಇದ್ಯಾವುದು ನನ್ನದಲ್ಲ, ಇದೆಲ್ಲವೂ ನಿನ್ನದೇ ಅಂತ ಒಪ್ಪಿಸ್ಬೇಕು. ಇದು ಮನುಷ್ಯನ ನಿಜವಾದ ಕರ್ತವ್ಯ. ಒಪ್ಸಕ್ಕಾಗಿಲ್ಲ, ನಾವು ಒಪ್ಸಲ್ಲ. ಯಾಕೆ? ನಂದು ಅಂತ ಹೇಳ್ಬಿಟ್ಟಿದ್ದೀವಲ್ಲ. ಈ ದೇಹ ನಿನ್ನದಪ್ಪ ಹೇಳಿಲ್ಲ. ಹೌದು. ಈ ಮನೆ ನಿನ್ನದಪ್ಪ ಹೇಳಿಲ್ಲ. ಈ ಬದುಕು ನಿಂದು ಅಂತ ಹೇಳಿಲ್ಲ. ಎಲ್ಲ ನನ್ನದು ಅಂತ ಒಪ್ಕೊಂಡಿದ್ದೀರಾ. ಈಗ ಯೋಚನೆ ಮಾಡಿ, ನಾವು ಹೇಳ್ತಿರೋದು ತಿಳ್ಕೊಂಡು ಸರಿಗಿದೆಯಾ? ಹೌದು. ಅವಕಾಶನೇ ಕೊಟ್ಟಿಲ್ಲ ದೇವರಿಗೆ. ಬಾಯಲ್ಲಿ ಮಾತ್ರ ಹೇಳ್ತೀರಾ ದೇವ್ರು ನನಗೆ ಏನು ಮಾಡವನೆ ಅಂತ. ನೀವು ದೇವ್ರಿಗೆ ಏನು ಕೊಟ್ಟೇ ಇಲ್ಲ, ದೇವ್ರೇನು ಮಾಡ್ತಾನೆ ನಿಮಗೆ? ಇದು ಎಷ್ಟು ಆಶ್ಚರ್ಯಕವಾದ ಬೆಳವಣಿಗೆ. ಸ್ವಲ್ಪ ಯೋಚನೆ ಮಾಡಿ. ಮಕ್ಕಳನ್ನು ಎಷ್ಟು ತಪ್ಪಾಗಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಜೀವನ ಅನ್ನೋದನ್ನು ಎಷ್ಟು ನರಕ ಮಾಡ್ಕೊಂಡಿದ್ದೀವಿ. ಜೀವನ ಪರ್ಯಂತ ನರಕದಲ್ಲಿ ಬದುಕೋಕೆ ಬಂದಿದ್ದಿಲ್ಲಿ. ಯಾಕೆ ಬೇಕಾಗಿದೆ ಈ ಒಂದು ದಡ್ಡತನದ ಮೂರ್ಖತನದ ಪರಮಾವಧಿ? ನಮಗೆ ಬೇಡ ಅಲ್ಲ.
ಇದರಿಂದ ಹೊರಗೆ ಬರಬೇಕಾ ಬೇಡವಾ ನಿಮ್ಮದೇ ತೀರ್ಮಾನ. ಆ ಹೊರಗೆ ಬರಲಿಕ್ಕೆ ನಾವೇನೇನು ಮಾಡಬೇಕು ಅಂತ, ಏನು ಮಾಡಬೇಕಿತ್ತು ಅಂತ, ಇನ್ನೂ ಏನು ಮಾಡಬಹುದು ಅಂತ ಈ ಸತ್ಯವನ್ನು ಇವತ್ತು ತಿಳ್ಕೋಬೇಕಾಗತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ವಿಚಾರಕ್ಕೆ ಬರೋದೇ ಆದರೆ ಏನದು ಅದರ ಸತ್ಯ ನಮಗೆ ಬೇಕು. ತ್ಯಾಗ ಮಾಡೋದು ಅಂತಕ್ಕಂಥದ್ದು ಏನು ತ್ಯಾಗ ಮಾಡಬೇಕು? ನಾವು ಅಂತೀವಿ ದಾನ ಮಾಡ್ಬೋದಾ, ಅಥವಾ ಕುಟುಂಬ ತ್ಯಾಗ ಮಾಡೋದಾ, ಅಥವಾ ಪ್ರಪಂಚನೇ ತ್ಯಾಗ ಮಾಡೋದಾ, ಈ ರೇಂಜಿಗೆ ಬರ್ತೀವಿ ನಾವು. ಹೌದು, ಅದು ಯಾವುದೂ ಅಲ್ಲ. ದಾನ ಮಾಡೋದು, ತ್ಯಾಗ ಮಾಡೋದು ಅದು ಯಾವುದೂ ಅಲ್ಲ. ಯಾವ ತ್ಯಾಗ ಮಾಡೋದು? ನಾವು ತಿಳಿದಿರತಕ್ಕಂಥ ಕೆಟ್ಟತನವನ್ನು, ತಪ್ಪು ಮಾಹಿತಿಯನ್ನು ತ್ಯಾಗ ಮಾಡೋದು. ಯಾವುದು ತಪ್ಪು? ನಾನು ಅನ್ನುವಂತಹ ಒಂದು ತಪ್ಪು, ನಂದು ಅನ್ನೋ ಒಂದು ತಪ್ಪನ್ನು ತ್ಯಾಗ ಮಾಡಿದಾಗ ನಿನಗೆ ತಪ್ಪಿನ ಅರಿವು ಗೊತ್ತಾಗತ್ತೆ. ಹಾಗಂತ ಎಲ್ಲವೂ ನಿಂದೆ ಅಂತ ಇವತ್ತೇ ಒಪ್ಪಿಸ್ಬಿಡ್ತೀನಪ್ಪ, ದೇವ್ರಂಗಾರ ಒಳ್ಳೇದು ಮಾಡ್ಬಿಡ್ತಾನ, ಇದು ಹೇಳಲ್ಲ ಅನ್ಕೊಳ್ತೀನಿ ನಮ್ಮ ಜನ. ಕೇಳ್ತಾರೆ, ಇವತ್ತೇ ಒಪ್ಪಿಸ್ಬಿಡ್ತೀನಿ ಗುರುಗಳೇ, ನಿಮ್ಮ ಮೂಲಕನೇ ಒಪ್ಪಿಸ್ಬಿಡ್ತೀನಿ, ನಂಗೆ ನಾಳೆನೇ ಎಲ್ಲ ಒಳ್ಳೇದಾಗಬೇಕು, ನಿಮ್ಮ ಹತ್ರನಾರು ಹೇಳ್ತೀನಿ, ದೇವ್ರ ಹತ್ರನಾರು ಹೇಳ್ತೀನಿ. ಈ ಥರದ ಜನ ಇದ್ದಾರೆ, ತುಂಬ ಅರ್ಜೆಂಟ್ನವ್ರು ಜಾಸ್ತಿ ಅಲ್ವಾ? ಇದು ನೀವು ಹೇಳ್ಕೋಬೋದೇ ವಿನಃ ಅದು ಸತ್ಯವಾದ ವಿಚಾರ ಅಲ್ಲ. ಹಾಗಿದ್ಮೇಲೆ ಏನು ಮಾಡಬೇಕು ಅಂತಕ್ಕಂಥದ್ದೇ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಯಾಕೆ ಅಂದರೆ ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ವಿಷಯ ಹೇಳಿದ್ದೀನಿ, ನಾನು ಹೇಳಿದ್ದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ, ಒಪ್ಕೊಳ್ಳೋಕ್ಕೆ ಹೋಗಬೇಡಿ, ತಿಳ್ಕೊಳ್ಳಿ ಅಂತ ಹೇಳಿದ್ದೀನಿ. ನಾನು ಹೇಳಿದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಇದನ್ನು ಕಾರ್ಯಗತಕ್ಕೆ ತರಬೇಕು, ಪ್ರಯತ್ನ ಮಾಡಬೇಕು. ಆಮೇಲೆ ಸರಿ ಅಂದರೆ ತಗೊಳ್ಳಿ, ಸರಿ ಇಲ್ಲ ಬಿಟ್ಬಿಡಿ. ನಾನು ಹೇಳಿದ್ದೆಲ್ಲ ಸರಿಗಿದೆ ಅಂತ ನಾನು ಹೇಳ್ತಾ ಇಲ್ಲ. ನಿಮಗೆ ಅನ್ವಯ ಆಗುತ್ತಾ, ನಿಮ್ಗೆ ಅದರಿಂದ ಒಳ್ಳೆಯದಾಗಿ ಕಾಣಿಸ್ತಾ ಇದೆಯಾ, ಮುಂದುವರಿಸಿ. ಇಲ್ವಾ, ಗುಡ್ ಬಾಯ್ ಅಂತ ಸೈಡ್ಗೆ ಬಂದುಬಿಡಿ. ಯಾರೇ ಯಾವುದೇ ವಿಷಯ ಹೇಳಿದ್ರು ಅಷ್ಟೇ, ನಮ್ಮಲ್ಲೇ ಅದು ಪರಿವರ್ತನೆ ಆದಾಗ ಮಾತ್ರ ಅದು ಸತ್ಯ, ಯಾರೋ ಹೇಳಿದ್ದು ಸತ್ಯ ಅಂತ ನಾವು ಈ ಒಂದು ತಪ್ಪು ಮಾಹಿತಿಯನ್ನು ನಾವು ಬಿಡಬೇಕು. ನಮ್ಮ ಅಪ್ಪ ಹೇಳ್ಕೊಟ್ರು ತಪ್ಪು, ನಮ್ಮ ಅಮ್ಮ ಹೇಳ್ಕೊಟ್ರು ತಪ್ಪು, ಸ್ಕೂಲಲ್ಲಿ ಕಾಲೇಜಲ್ಲಿ ಹೇಳ್ಕೊಟ್ರು ತಪ್ಪು. ಯಾಕೆ ಅಂದರೆ ಇಲ್ಲಿವರೆಗೂ ನಾವು ಅದನ್ನು ಮಾಡ್ಕೊಂಡು ಬಂದರೆ ನಮಗೇನು ಸಿಕ್ಕಿಲ್ಲ. ಹೌದು, ಫ್ರೆಂಡ್ಸ್ ಹೇಳ್ಕೊಟ್ರು ತಪ್ಪು. ಓವರಾಲ್ ಆಗಿ ನಾವು ಪ್ರಾಪಂಚಿಕವಾಗಿ ನಾವು ತಿಳ್ಕೊಂಡಿರ್ತಕ್ಕಂತಹ ಎಲ್ಲವೂ ತಪ್ಪು. ಕಾರಣ ಏನು ಅಂತ ತಿಳ್ಕೊಬೇಕಿಲ್ಲಿ. ಯಾಕೆ ನಾವು ಬೇರೆಯವ್ರು ಹೇಳೋದೆಲ್ಲ ಒಪ್ಕೋತಾ ಇದ್ದೀವಿ ಅಂದರೆ ನಮಗೆ ಸುಖ ಬೇಕು. ಏನು ಬೇಕು? ಸುಖ. ಈ ಸುಖ ಬೇಕು ಅನ್ನೋದಕ್ಕೆ ಅವ್ರು ಹೇಳೋದೆಲ್ಲ ಒಪ್ಕೋತಾ ಇದ್ದೀವಿ. ಸಿಕ್ಬಿಡ್ಬೋದು, ಒಳ್ಳೇದಾಗ್ಬಿಡ್ಬೋದು. ಈಗ ನಾನು ಹೇಳ್ತೀನಿ, ದೇವರ ಬಲಭಾಗದಲ್ಲಿ ತುಪ್ಪ ದೀಪ ಹಚ್ಚಿ, ದೇವರ ಎಡಭಾಗದಲ್ಲಿ ಹರಳೆಣ್ಣೆ ದೀಪ ಹಚ್ಚಿ, ನಿಮ್ಮ ಗಂಡ ಬೇಕಾದಷ್ಟು ಸಂಪಾದನೆ ಮಾಡಿ ಮನೆಗೆ ಬರ್ತಾರೆ ಅಂದ ತಕ್ಷಣ ರಾತ್ರಿ ಎಲ್ಲ ಯೋಚನೆ ಮಾಡ್ತಾರೆ, ಬೆಳಗ್ಗೆ ಹಚ್ಚಿಬಿಡ್ಬೇಕು. ಹೌದು, 90% ಜನ ಅದನ್ನೇ ಮಾಡೋದು. ಅದೇ ಹೋಗಿ ಮುಗಿ ಬಿದ್ದುಬಿಡ್ತಾರೆ ಎಣ್ಣೆ ಅಂಗಡಿಯಲ್ಲಿ ಕುಂತ್ಕೊಂಡು, ಅವ್ರು ಹೇಳೋರೇ ಮಾಡೋದೇ ಅಂತ. ಈ ಹುಚ್ಚು ನಮ್ಮ ಜನಗಳು ಸಿಕ್ಕಾಬಿಡೆ ಇದೆ. ಸ್ವಲ್ಪ ಈಗ ಕಮ್ಮಿ ಆಯಿತು, ಅದು ಯಾರೋ ಪುಣ್ಯಾತ್ಮ ಸ್ಟಾರ್ಟ್ ಮಾಡಿ ಹೊಟ್ಟೋಗ್ಬಿಟ್ಟವರು, ಬೋರ್ಡ್ಗೆ ಇಲ್ಲ, ಇದನ್ನು ಶುರು ಮಾಡಿದ್ದೆ ಅವರು. ಅದನ್ನ ಹಚ್ಚಿ ಇದನ್ನ ಹಚ್ಚಿ, ಅಲ್ಲಿ ಕೊಡಿ ಇಲ್ಲಿ ಕೊಡಿ ಅಂತ, ಅದೆಲ್ಲ ಉಲ್ಟಾ ಪಲ್ಟಾ ಆಯಿತು. ಒಂದು ಕಡೆ ಇದ್ದಾರೆ, ಇರಲಿ. ಆದರೆ ಯಾಕೆ ಅಂತಂದರೆ ನಾವು ಅಂಗಡಿ ಇಡೋದು, ಅಂಗಡಿ ಇಡಿಸೋ ಅಭ್ಯಾಸ ನಿಲ್ಲಿಸ್ಬೇಕು ಮೊದಲು. ಇದನ್ನು ಮಾಡಿ ತಪ್ಪು. ಯಾಕೆ ಅಂತಂದರೆ ಯಾರೋ ಹೇಳಿದ ಅನುಭವದಲ್ಲಿ ಜೀವನ ಸಿಗುತ್ತೆ ಅನ್ನೋದಾದ್ರೆ ನಾವು ಕಷ್ಟಪಡಬೇಕಾಗಿಲ್ಲ. ಅವ್ರಿಗೆ ಎಷ್ಟು ಪೇಮೆಂಟ್ ಕೊಟ್ಬಿಟ್ಟು ಒಂದೇ ದಿನ ಎಲ್ಲ ಸ್ಯಾಂಕ್ಷನ್ ಮಾಡಿಸ್ಕೊಳ್ಬೋದಾಯ್ತು ನಮ್ಮ. ಹೌದು, ಈಗ ನಾನೇ ಆಗಿರ್ಬೋದು, ನಿನ್ನ ಸರಿ ಮಾಡ್ತೀನಿ ಅಂದರೆ ಕ್ಯೂ ನಿಂತ್ಕೋತಾರೆ. ನಿಜ ಇದು. ನಿಮ್ಮ ಫೀಸ್ ಎಷ್ಟು ಬೇಕು ತಗೊಳ್ಳಿ ಗುರುಗಳೇ, ನಾಳೆ ನನ್ನ ಮಗಳು ಮದುವೆ ಆಗಬೇಕು, ಇಲ್ವೇನಮ್ಮ? ಹೌದು. ಸಾಲ ಮಾಡೋರು ಬರ್ತಾರೆ, ಆಗತ್ತಾ? ಸ್ವಲ್ಪ ಯೋಚನೆ ಮಾಡಿ. ಇದೆಲ್ಲ ಆರೋಗ್ಯ ರಹಸ್ಯ ಅಂತಕ್ಕಂತಹ ಒಂದು ಕಾರ್ಯಕ್ರಮವನ್ನು ನೀವು ವೀಕ್ಷಣೆ ಮಾಡ್ತಾ ಇದ್ದೀರಿ ಅಂತಂದರೆ, ಸದಾ ನಿಮ್ಮ ದೇಹ ಆರೋಗ್ಯವಾಗಿರಬೇಕು ಅಂದರೆ ನೀವು ತಿಳ್ಕೊಂಡಿರೋದು ಮಾಡಿರೋದೆಲ್ಲ ಸೂಕ್ತವಾದದ್ದಲ್ಲ ಅಂತ ಡಿಸೈಡ್ ಮಾಡಿ ಫಸ್ಟ್. ಹಾಗಾದರೆ ನಾವು ಯಾವ ರಸ್ತೆಯಲ್ಲಿ ಯಾವ ರೀತಿಯಲ್ಲಿ ಹೋಗಬೇಕು ಅಂತ ತಿಳ್ಕೊಳ್ತಕ್ಕಂಥದ್ದನ್ನು ತಿಳಿಸೋಕ್ಕೆ ಒಂದು ಪ್ರಯತ್ನ ಮಾಡೋಣ. ಆ ಪ್ರಯತ್ನದಲ್ಲಿ ನೀವು ಸಫಲತೆ ಹೊಂದಿದಾಗ ಆರೋಗ್ಯ ಸದಾ ಇರಬೇಕು. ಔಷಧಿ ತಗೊಂಡಾಗ ಜ್ವರ ಹೋಯಿತು, ಮತ್ತೆ ನಾಳೆ ಬರುತ್ತದು. ಅದಕ್ಕೆ ಔಷಧಿಗೆ ಒಂದು ಮೂಲಾರ್ಥ ಏನು ಗೊತ್ತೇನಮ್ಮ? ಔಷಧಿ ಮಾತ್ರೆ ಏನು ಅಂದರೆ ಇಂದು ಹೋಗು ನಾಳೆ ಬಾ. ಔಷಧಿ ತಗೊಂಡ್ರು ಅಷ್ಟೇ, ಇವತ್ತು ಹೋಯ್ತು ಮತ್ತು ನಾಳೆ ಬರುತ್ತೆ. ಮಾತ್ರೆನೂ ಅಷ್ಟೇ, ಇವತ್ತು ತಗೊಂಡೆ ನಾಳೆ ಮತ್ತೆ ಬರುತ್ತೆ. ಇದೇ ತಾನೇ ಆಗ್ತಾ ಇರೋದು. ಇಲ್ಲಿ ಆರೋಗ್ಯ ರಹಸ್ಯದ ವಿಚಾರ ಏನು ಅಂದರೆ ಹೋಗು ಮತ್ತು ಬರಬೇಡ, ಹೋಗ್ಬೇಕದು ಮತ್ತೆ ಬರಂಗಿಲ್ಲ. ಇದನ್ನ ಶಾಶ್ವತವಾದ ಪರಿಹಾರ, ಜೀವನದ ಶಾಶ್ವತವಾದ ಪರಿಹಾರ ಯಾವುದು ಅಂತ ನೀವು ಮೊದಲು ತೀರ್ಮಾನ ಮಾಡಿ. ಶಾಶ್ವತವಾದ ತಾತ್ಕಾಲಿಕ ಪರಿಹಾರವನ್ನು ಮಕ್ಕಳು ಹೇಳ್ಕೊಳ್ಬೇಡಿ, ನೀವು ತಿಳ್ಕೊಬೇಡಿ. ಮದುವೆ ಆಗ್ಬೇಕಷ್ಟೇ ಸಾಕು, ಮಗು ಆಗ್ಬೇಕಷ್ಟೇ ಸಾಕು, ಮನೆ ಕಟ್ಟಬೇಕಷ್ಟೇ ಸಾಕು ಅಲ್ಲ. ಶಾಶ್ವತವಾಗಿ ಭಗವಂತನಿಗೆ ಎಲ್ಲವೂ ಗೊತ್ತು.
ಯಾವ ಸಮಯಕ್ಕೆ ಮದುವೆ ಆಗಬೇಕು, ಯಾವ ಸಮಯಕ್ಕೆ ಮಗು ಆಗಬೇಕು, ಯಾವ ಸಮಯಕ್ಕೆ ಮನೆ ಕಟ್ಟಬೇಕು, ಯಾವ ರೀತಿ ಮನೆ ಕಟ್ಟಬೇಕು, ಸೈಟ್ ಯಾವ ಥರ ಇರಬೇಕು, ಭಗವಂತನಿಗೆ ಎಲ್ಲವೂ ತಿಳಿದಿದೆ. ಸಕಾಲಕ್ಕೆ ಸರಿಯಾದ ರೀತಿಯಲ್ಲಿ ನಿಮಗೆ ಕೂತಲ್ಲಿ ಮಲಗದಲ್ಲಿ ಸಪ್ಲೈ ಮಾಡುವಷ್ಟು ಶಕ್ತಿ ಭಗವಂತನಲ್ಲಿದೆ. ನೀವು ಪೂರ್ಣವಾಗಿ ಒಪ್ಪಿಸಿಲ್ಲ ಅವ್ರಿಗೆ. ಅದಕ್ಕೆ ನೀವು ಬೇಡ್ತಾ ಇದ್ದೀರಾ, ಕಾಡ್ತಾ ಇದ್ದೀರಾ, ತಿರುಗ್ತಾ ಇದ್ದೀರಾ, ಹುಡುಕ್ತಾ ಇದ್ದೀರಾ, ಅಳ್ತಾ ಇದ್ದೀರಾ, ಅನುಭವಿಸ್ತಾ ಇದ್ದೀರಾ. ಇದೇ ಆಗೋಗಿದೆ ಜೀವನ ಪರ್ಯಂತ. ನಿಮ್ಮ ಅಪ್ಪನ ಸ್ಟೋರಿ ತಗೊಳ್ಳಿ ಅದೇ, ಅವರ ಅಪ್ಪನ ತಗೊಳ್ಳಿ ಅದೇ, ಎಲ್ಲವೂ ಅದೇ. ದೇವಸ್ಥಾನ ಪೂಜೆ ಮಾಡೋ ಪೂಜಾರಿಗೂ ಅದೇನೆ. ಮತ್ತು ಯಾರು ಇವಾಗ ಅದು ತಿಳ್ಕೊಂಡು ಬದುಕ್ತಾ ಇರೋರು ಗೊತ್ತಿಲ್ಲ. ಎಲ್ಲರೂ ಸಮಸ್ಯೆಯಲ್ಲೇ ಮುಳುಗೋಗಿದ್ದೀವಿ. ಅಂದರೆ ನಾವು ಮಾಡಿರೋದು ಎಷ್ಟು ಮಟ್ಟ ಸರಿ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಹೇಳಿಲ್ವಲ್ಲಪ್ಪ, ಇನ್ನೂ ಹಿಂಗೆ ಹೇಳ್ತಾವ್ರಲ್ಲ, ಇನ್ನೂ ಗುರುಗಳು ಹೇಳಿಲ್ವಲ್ಲ ಅಂತಕ್ಕಂತಹ ವಿಷಯಕ್ಕೆ ಬರೋದೇ ಆದರೆ, ನಾವು ನಮ್ಮ ದೇಹ ಅಥವಾ ನಮ್ಮ ಮನಸ್ಸು, ಹೆಂಗಸ್ಗಾಗಲಿ ಗಂಡಸ್ಗಾಗಲಿ, ನೋವಿದೆ ಅಂತೀಯ? ಇಲ್ಲಮ್ಮ, ನೋವಿದೆ. ಹೌದು, ಇದೆಯಲ್ಲ. ಹೌದು. ಈಗ ನೋವಿದೆ ಅಂದ ಮೇಲೆ ನಾವು ಯಾವುದೋ ಸರಿಯಾದದನ್ನು ನಾವು ತಿಳ್ಕೊಂಡಿಲ್ಲ, ಇದು ತಪ್ಪಾಗಿದೆ ಅಂತ ನೀವೇ ಡಿಸೈಡ್ ಮಾಡ್ಕೋಬೇಕು. ಪೂಜೆ ಮಾಡಿದ್ದೀರಾ, ಜಪ ಮಾಡಿದ್ದೀರಾ, ಏನೇನು ಮಾಡಿದ್ದೀರಾ, ಏನೋ ಮಾಡಿದ್ದೀರಾ, ಆದರೆ ದೇಹದಲ್ಲಿ ನೋವು ತಪ್ಪಿಲ್ಲ ಅಂದ ಮೇಲೆ ಏನೋ ಒಂದು ಘೋರವಾದ ಒಂದು ತಪ್ಪು, ನರಕ ಪ್ರಾಪ್ತಿಯಾದ ತಪ್ಪಿದೆ ಅಂತ ತಿಳ್ಕೊಳ್ಳೋಕ್ಕೆ ಒಂದು ಪ್ರಯತ್ನವನ್ನು ಪಡ್ತಕ್ಕಂಥದ್ದೇ ಇವತ್ತಿನ ಒಂದು ರಹಸ್ಯ. ಏನಪ್ಪ ಅಂದರೆ, ಈ ಭೂಮಿ ಮತ್ತು ನಮ್ಮ ದೇಹ ಒಂದು ಆಗುವಂತಹ ಇದನ್ನು ನಾವು ಭೂಮಿಗೆ ಅರ್ಪಣೆ ಮಾಡ್ತಕ್ಕಂಥದ್ದನ್ನು, ಅಂದರೆ ನಮ್ಮ ದೇಹವನ್ನು ಭೂಮಿಗೆ ಅರ್ಪಣೆ ಮಾಡೋದು. ನಾವೇನು ತಿಳ್ಕೊಳ್ಳೋದು, ಸತ್ತಾಗ ಸ್ವಾಮಿ ಭೂಮಿಗೆ ಹಾಕೋದು, ಈಗಲೇ ಅರ್ಪಣೆ ಮಾಡಿಬಿಟ್ರೆ ಹೆಂಗೆ ಅಂತ ನಮ್ಮ ಜನಗಳಿರುವಂಥ ಅನುಮಾನ. ಮನುಷ್ಯ ಸತ್ತಾಗ ಭೂಮಿಗೆ ಅರ್ಪಣೆ ಮಾಡ್ಕೋಬೇಕು, ಸರಿ. ನಾವು ಜೀವಿಸದೇ ಇದ್ದೀವಲ್ಲ, ಆದರೆ ನೀವೆಲ್ಲಿ ನಿಂತಿದ್ದೀರಾ ಅಂತ ಗಮನಿಸ್ಕೊಳ್ಳಿ. ನಾವೆಲ್ಲಿ ನಿಂತಿದ್ದೀವಿ? ಭೂಮಿ ಮೇಲೆ. ಈಗ ನಾವು ಭೂಮಿಗೆ ಅರ್ಪಣೆ ಮಾಡ್ಕೋಬೇಕಾ ಬೇಡವಾ? ಮಾಡ್ಕೋಬೇಕು. ಸತ್ ಮೇಲೆ ವಿಚಾರ ಬೇರೆ. ನಾವು ಈ ಥರ ತೀರ್ಮಾನಗಳು ತಗೋತೀವಿ. ಯಾಕೆ ಅಂದರೆ ನಾವು ಕಲ್ತಿರೋದೇ ಹಾಗೆ. ಏನು ಹೇಳ್ತೀವೋ ಅದಕ್ಕೆ ವಿರುದ್ಧ ಹೇಳೋದು, ಏನು ತಿಳ್ಕೊಳ್ತೀವೋ ಅದಕ್ಕೆ ವಿರುದ್ಧ ನಡ್ಕೊಳ್ಳೋದು. ಹಾಗಾಗಿ ಈ ಕಟ್ಟುಪಾಡುಗಳನ್ನು ಬಿಟ್ಟು ಪೂರ್ಣವಾಗಿರ್ತಕ್ಕಂತಹ ಭಗವಂತ ಭೂಮಿ ಮೇಲೆ, ಭೂಮಿ ಒಳಗಡೆ ಇದ್ದಾರೆ. ಹೌದಲ್ಲ? ಹೌದು. ಭೂಮಿ ಒಳಗೆ, ಭೂಮಿ ಮೇಲೆ ಭಗವಂತ ಇದ್ದಾರೆ. ಈ ಭೂಮಿ ಮೇಲೆ ನಾವೊಬ್ಬರೇ ಅಲ್ಲ, ಪ್ರತಿ ಕ್ರಿಮಿ ಕೀಟ ಎಲ್ಲ ಜೀವಪ್ರಾಣಿಗಳು ಈ ಭೂಮಿ ಮೇಲೆ ಇದೆ. ಮರ ಗಿಡ ಪಕ್ಷಿ ಪ್ರತಿಯೊಂದು ಭೂಮಿ ಮೇಲೆ ಇದೆ ಅಲ್ವಮ್ಮ? ಇದೆಲ್ಲವೂ ಕೂಡ ಸುರಕ್ಷಿತವಾಗಿದೆ. ಯಾವುದು? ಕ್ರಿಮಿಕೀಟಾದಿಗಳೆಲ್ಲ ಸುರಕ್ಷಿತವಾಗಿದೆ, ವೃಕ್ಷಗಳೆಲ್ಲ ಸುರಕ್ಷಿತವಾಗಿದೆ. ಸಮಯಕ್ಕೆ ಏನೇನು ಬೇಕು, ಹೂ ಬಿಡಬೇಕಾ ಹೂ ಬಿಡುತ್ತೆ, ಕಾಯಿ ಬಿಡಬೇಕಾ ಕಾಯಿ ಬಿಡುತ್ತೆ. ಮನುಷ್ಯ ಮಾತ್ರ ಏನು ಚೇಂಜ್ ಆಗಿಲ್ಲ. ನಿಜ. ಪ್ರಪಂಚದಲ್ಲಿ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲವೂ ಬದಲಾವಣೆ ಆಗ್ತಾ ಇದೆ, ತನ್ನ ಕೆಲಸ ತಾನು ಮಾಡ್ತಾನೆ ಇದೆ, ಎಲ್ಲ ಸುಭಿಕ್ಷವಾಗಿದೆ. ಆದರೆ ಮನುಷ್ಯ ಮಾತ್ರ ಹಾಗೇ ಇದ್ದಾನೆ, ಇನ್ನೂ ಅನುಭವಿಸ್ತಾ ಇದ್ದಾನೆ. ಈಗ ಲೆಕ್ಕ ಹಾಕೊಳ್ಳಮ್ಮ, ಭಗವಂತ ಮೆದುಳು ಕೊಟ್ಟ, ನಮಗೆ ಮಾತಾಡೋಕ್ಕೆ ಬಾಯಿ ಕೊಟ್ಟ, ಈ ಪ್ರಾಣಿ ಪಕ್ಷಿಗಳಿಗೆ ಏನೂ ಕೊಟ್ಟಿಲ್ಲ. ಆದರೂ ನಾವಂತೂ ಅನುಭವಿಸೋದು ತಪ್ಪಿಲ್ಲ. ಹೌದು. ಮಾತನಾಡುವ ಶಕ್ತಿ ಪ್ರಾಣಿಗಳಿಗೆ ಕೊಟ್ಟಿಲ್ಲ, ಆದರೆ ಪ್ರಾಣಿಗಳು ನೆಮ್ಮದಿಯಾಗಿ ಆರೋಗ್ಯವಾಗಿದ್ದಾವೆ. ಯಾವ ಹಾಸ್ಪಿಟಲ್ ಹೋಗುತ್ತಾ? ಇಲ್ಲ. ಹೋಗುತ್ತಾ? ಇಲ್ಲ. ನಾವು ಹೋಗ್ತೀವಿ. ಬೆಳಗ್ಗೆ ಆದರೆ ಭಯ ನಮಗೆ, ಏನು ಎಲ್ಲೋಗೋದಪ್ಪ ಇವತ್ತು, ಯಾಕೋ ಸರಿ ಇಲ್ಲ, ಮೈ ಸರಿ ಇಲ್ಲ ಅಂತ. ಹಾಗಾಗಿ ಈ ಸತ್ಯಾಂಶದ ತಿರುಳನ್ನು ತಿಳ್ಕೋಬೇಕು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಹೋದಾಗ, ಭೂಮಿಯಲ್ಲಿ ಪಂಚಭೂತಗಳಿಂದ ನಮ್ಮ ಭೂಮಿ ಸಿದ್ಧವಾಗಿದೆ, ನಮ್ಮ ದೇಹ ಕೂಡ ಸಿದ್ಧವಾಗಿದೆ ಅಂತ ನಾವು ಪ್ರವಚನ ಮಾಡೋದು, ಭಾಷಣ ಮಾಡೋದನ್ನು ಕಲ್ತಿದ್ದೀವಿ ದೊಡ್ಡದಾಗಿ. ಇಷ್ಟುದ್ದ ಹೇಳಿದ್ದು. ಪಂಚಭೂತಗಳಿಂದ ನಿರ್ಮಿತವಾಗಿರುವಂಥ ಈ ಭೂಮಿಯು ಹೇಳ್ತಾರೆ ತಿರುಗಿಸ್ ಕೇಳಿದ್ರೆ ಅದು ಉತ್ತರ ಸಿಗಲ್ಲ ಅಂತ ನಾನು ಅನ್ಕೋತಾ ಇದ್ದೀನಿ. ಯಾಕೆ ಅಂದರೆ ಪುಸ್ತಕದಲ್ಲಿ ಇರುವಂಥ ಕತೆ. ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಸ್ವೀಕರಿಸೋಣ. ತದನಂತರ ಇದ್ರ ಬಗ್ಗೆ ತಿಳಿಸ್ಕೊಡಿ. ಮಂಜುನಾಥ್ ಅಂತ ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುನಾಥ್. ನಮಸ್ತೆ ಅಮ್ಮ. ನಿಮ್ಮ ನಕ್ಷತ್ರ ತಿಳಿಸ್ಕೊಡಿ. ಅಮ್ಮ ರೇವತಿ ನಕ್ಷತ್ರ. ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ. ನಮಸ್ತೆ ಗುರುಗಳೇ. ನಾರಾಯಣ. ಯಾವ ಊರಿಂದ ತಾವು? ನಾವು ಮೈಸೂರಿಂದ ಗುರುಗಳೇ. ಹೇಳಿಯಪ್ಪ, ಏನು ಮಾಡ್ತಾ ಇದ್ದೀರಾ, ಏನಾಗಬೇಕು? ಏನಿಲ್ಲ ಗುರುಗಳೇ, ನಮ್ಮ ಮಗನಿಗೆ ಇನ್ನ ಮದುವೆ ಗೊತ್ತುವಳಿ ಆಗ್ತಾ ಇಲ್ಲ. ಯಾವುದು ನಕ್ಷತ್ರ? ರೇವತಿ ನಕ್ಷತ್ರ, ಮೀನರಾಶಿ. ಓಕೆ, ಏನು ಮಾಡ್ತಿದ್ದಾನೆ ಅವನು? ಈಗ ಎಜುಕೇಶನ್ ಮುಗಿಸಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ ಟೆಂಪರವರಿ, ಮೈಸೂರು ಯೂನಿವರ್ಸಿಟಿ. ವಯಸ್ಸೆಷ್ಟು? ವಯಸ್ಸು ಈಗ 33 ಗುರುಗಳೇ. ಯಾಕೆ ನಿಮಗೆ ಪುರ್ಸತ್ತಿಲ್ವಾ? ಯಾಕೆ ಈ ಥರ ಎಳ್ಕೊಂಡು 33 ವರ್ಷ ಆದ್ರೆ ನಿಮ್ಮ ಮಗನ ಮದುವೆ ಮಾಡ್ದೇನೆ ನಾವು ಮಾಡೋಕ್ಕೆ ರೆಡಿ ಇದೀವಿ, ಸಿಗ್ತಾ ಇಲ್ಲ ಅಂತೀರಾ? ಹೌದು ಗುರುಗಳೇ. ಅವನು ಹುಡುಗಿ ಒಪ್ಪಿದ್ರೆ, ಅಲ್ಲ ಹುಡುಗಿ ಅವ್ನಿಗೆ ಚೆನ್ನಾಗಿರ್ಬೇಕು,
ಮತ್ತೆ ಗಣಕೂಟಗಳು ಹೊಂದಾಣಿಕೆ ಬರೋದಿಲ್ಲ ಅಂತ ಮಾಹಿತಿಗಳು ಬರ್ತದೆ. ಇದನ್ನು ನೋಡ್ಬಿಟ್ಟು ಮಾಡ್ಕೊಂಡಿರೋರು, ಗಣಕೂಟವನ್ನು ನೋಡಿ ಮಾಡ್ಕೊಂಡಿರೋರು ಎಲ್ಲ ಚೆನ್ನಾಗಿದ್ದಾರಾ ನಿಮ್ಮ ಪ್ರಕಾರ? ಆದ್ರೆ ಹಿರಿಕರು ಅಲ್ಲ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಹಿರಿಕರೆಲ್ಲ ದೊಡ್ಡವ್ರು ಒಂದು ನಿಮಿಷ ಕೇಳಿಸ್ಕೊಳ್ಳಿ ಚೆನ್ನಾಗಿ. ಹೇಳಿ ಗುರುಗಳೇ. ಇದನ್ನ ಸೋಮಾರಿತನ ಅಂತಾರೆ. ನಮ್ಮ ಅಪ್ಪ ಹೇಳ್ದ, ನಾನು ಕೇಳಿದೆ. ನಮ್ಮ ತಾತ ಹೇಳ್ದ, ಇದು ಬಿಟ್ಟರೆ ಜೀವನದಲ್ಲಿ ಮನುಷ್ಯ ಉದ್ಧಾರ ಆಗೋದು. ಯಾಕೆ ಅಂದರೆ ಅವತ್ತಿನ ಕಾಲದಲ್ಲಿ ಅವ್ರಿಗೆ ಏನಿತ್ತು ಅದು ಮಾಡಿದ್ರು. ನೀವು ಪ್ಲ್ಯಾನ್ ಹಾಕಿ ಮಗನಿಗೆ ವಿದ್ಯಾಭ್ಯಾಸ ಕೊಡಿಸಿ ಕೆಲಸಕ್ಕೆ ಕಳಿಸಿದ್ರಿ ಅಲ್ವಾ? ಹೌದು ಗುರುಗಳೇ. ನೀವು ಕೆಲಸಕ್ಕೆ ಹೋಗಿದ್ದೀರಾ? ನಾನು ಕೆಲಸ ಮಾಡ್ತಿದ್ದೆ, ಬಿಟ್ಬಿಟ್ಟೆ. ಅಲ್ಲ, ಒಂದು ನಿಮಿಷ. ನಿಮ್ಮ ಅಪ್ಪ ನೀನು ಕೆಲಸಕ್ಕೆ ಹೋಗಬೇಕು ಅಂತೇನು ಓದಿಸ್ತಿಲ್ವಲ್ಲ? ಇಲ್ಲ ಇಲ್ಲ. ಈಗ ನೀವೇನು ಮಾಡಿದ್ರಿ ನಿಮ್ಮ ಮಗನ್ನ? ಓದಿಸ್ತಿಲ್ಲ ಗುರುಗಳೇ. ಈಗ ನಿಮ್ಮ ಅಪ್ಪ ಮಾಡಿದ ಕೆಲಸ ನೀವು ಮಾಡಲಿಲ್ಲ, ನೀವು ನಿಮ್ಮ ಮಗನ ಕೇಳಿದ್ರೆ ಹೆಂಗಾಗತ್ತೆ? ನಿಮ್ಮ ಅಪ್ಪ ಮಾಡ್ದಂಗೆ ನೀವು ಮಾಡಿದರೆ ನಿಮ್ಮ ಮಗ ಚೆನ್ನಾಗಿ ಮದುವೆನೂ ಆಗೋದು, ಎಲ್ಲ ಆಗಿರೋದು. ತಪ್ಪ್ಯಾರ್ದು? ಅರ್ಥ ಆಯ್ತಾ? ಬೇಜಾರಾಯ್ತಾ? ಇಲ್ಲ ಇಲ್ಲ ಇಲ್ಲ, ಅರ್ಥ ಆಯ್ತು ಗುರುಗಳೇ. ನೋಡಿ, ವಿಷಯಕ್ಕೆ ಬರೋಣ. ಈಗ ನೀವು ಜಮೀನು ಎಷ್ಟಿಟ್ಟಿದ್ದೀರಾ? ಜಮೀನು ಇಲ್ಲ ಗುರುಗಳೇ. ಮೊದಲಿತ್ತಾ? ಸ್ವಂತ ಮನೆ ಇದೆ. ಓಕೆ. ಸ್ವಂತ ಮನೆ ಇದೆ, ಬಾಡಿಗೆ ಬರ್ತದೆ ಅಷ್ಟೇ. ಈಗಿರೋ ಮನೆ ಸ್ವಂತದ್ದಾ? ಸ್ವಂತ ಮನೆ ಗುರುಗಳೇ. ಯಾವ ದಿಕ್ಕಿನ ಬಾಗಿಲು? ಪೂರ್ವದಕ್ಕೂ ಇದೆ, ಉತ್ತರಕ್ಕೂ ಇದೆ ಬಾಗಿಲು. ರಸ್ತೆ? ರಸ್ತೆ ರಸ್ತೆ ಉತ್ತರಕ್ಕೆ ರಸ್ತೆ ಬರುತ್ತೆ. ಓಕೆ. ನಿಮಗೆ ಅಕಸ್ಮಾತ್ ಆಗಿ ಸಡನ್ ಆಗಿ ಯಾವ ಪ್ರತ್ಯಕ್ಷ ಆಯಿತು ಅಂದರೆ ಮನೆನಲ್ಲ, ರೋಡಲ್ಲ, ಯಾವಾಗ ಅಂತ ಅನ್ಕೋತೀರಾ? ಸಡನ್ ಆಗಿ ಕಾರಣನೇ ದಿಡಕ್ಕಂತ ಬಂದ್ಬಿಡತ್ತೆ. ಹೇಗೆ, ಯಾವಾಗ ನೋಡಿದ್ರಿ? ಆ ಥರ ನೋಡಿಲ್ಲ ಗುರುಗಳೇ. ಅಲ್ಲ, ನೀವು ವೆಹಿಕಲ್ ಹೋಗ್ತಾ ಇರ್ಬೇಕಾದ್ರೆ ಸಡನ್ನಾಗಿ ಪಾಸ್ ಆಗುತ್ತೆ, ಆಗ ನಿಲ್ಲಿಸಿ ಇದ್ಯಾಕೆ ಯಾವ ಬಂತು ಅಂತ ಯಾವಾಗಾರು ಗಮನಿಸಿದ್ದೀರಾ ಅಂತೀನಿ. ಹಿಂದೆ ಒಂದ್ಸರಿ ಸರಿ ಸಿಂಗಪುರ್ಗೆ ಹೋಗುವಾಗ ಕಾರಲ್ಲಿ ಕಾರ್ ಪಾಸ್ ಆಯ್ತು. ಸಡನ್ ಆಗಿ ಒಂದು ಹಾವು ಹೋಗಿ ದೂರದಲ್ಲಿ ಎಡೆ ಎತ್ತಿ ತೋರಿಸ್ತಾ ಅಷ್ಟೇ. ನೀವು ನೋಡಿದ್ರಾ? ಎಡೆ ನೋಡಿದ್ವಿ, ಯಾವ್ದು ಎಡೆ ನೋಡಿದ್ವಿ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಇದಕ್ಕೆ ದೇವಸ್ಥಾನಕ್ಕೆ ನೀವು ಹೋಗ್ತಾ ಇದ್ರಿ. ಶನಿಪುರ್ಗೆ. ಅದೇ, ಎಲ್ಲೇ ಇರಲಿ ದೇವಸ್ಥಾನಕ್ಕೆ ನೀವು ಹೋಗ್ತಾ ಇದ್ರಿ. ಹೌದು ಹೌದು. ಆ ದೇವರ ಹೆಸರು ಶನೇಶ್ವರ ಸ್ವಾಮಿ, ಹೌದಾ? ಹೌದೌದು. ಸತ್ತಿರೋರಿಗೆ ಮೋಕ್ಷ ಕೊಟ್ಟಿಲ್ವೋ ಮೂರ್ಖ, ನೀನು ಯಾಕೆ ಅಲ್ಲಿ ಹೋಗ್ತಾ ಇದ್ದೀಯಾ ಅಂತ ನಿಮ್ಮ ಕುಟುಂಬದವರು ಹಾವಿನ ರೂಪದಲ್ಲಿ ನಿಮ್ಮ ಎದುರುಗಡೆ ಬಂದರು. ನೀನು ಯಾಕೆ ಹೋಯ್ತೀಯಪ್ಪ? ನನಗೆ ಏನು ಮಾಡಬೇಕು ಮಾಡಿಲ್ಲ, ನೀನು ಕರ್ಮಿ ಆಗಿದ್ದೀಯಾ, ಮೋಕ್ಷ ಕೊಟ್ಟಿಲ್ಲ, ನೀನು ಹೋಗಿ ಏನು ಪ್ರಯೋಜನವೋ ಅಂತ ಹೇಳಿ ಹಾವು ಅಡ್ಡ ಬಂತು. ಆದರೆ ನೀವು ಹೋಗಿದ್ರಿ ಅಷ್ಟೇ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಒಳ್ಳೇದು ಅಂತ ಅಂದ್ಗಡೆ ಹೋಗೋದು ನಾವು. ನಮ್ಗೆ ಏನೇ ಆದರೂ ಒಳ್ಳೇದು ಅಂತ, ಕೆಟ್ಟದಾದ ಅಯ್ಯೋ ಹೌದೌದು ಅಂತ ಅನ್ಕೋತೀವಿ. ಇದಕ್ಕೆ ಅರ್ಥ ಕೇಳಿಸ್ಕೊತಾ ಇದ್ದೀರಾ? ರೇವತಿ ನಕ್ಷತ್ರಕ್ಕೆ ಮಗು ಹುಟ್ಟಿದರೆ ಕುಟುಂಬದ ಸದಸ್ಯರು ಅಂದರೆ ನಿಮ್ಮ ಹೆಂಡತಿ ಮನೆಯಲ್ಲಿ ಇರ್ತಕ್ಕಂಥ ಕುಟುಂಬದವರು, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಕುಟುಂಬದವರು, ಮೋಕ್ಷ ಕಾಣದೇ ಇರತಕ್ಕಂಥ ವಂಶದಲ್ಲಿ, ಮೋಕ್ಷ ಅನ್ನುವ ವಿಚಾರ ಗೊತ್ತಿಲ್ಲದೆ ಇರತಕ್ಕಂಥ ವಂಶದಲ್ಲಿ ಬರುತ್ತೆ ರೇವತಿ ನಕ್ಷತ್ರದ ಮಗು. ಸತ್ತವರಿಗೆ ಮೋಕ್ಷ ಮಾಡುವುದು, ಮೋಕ್ಷಕ್ಕೆ ಹೋಗಬೇಕು ಅನ್ನೋ ಸತ್ಯನೇ ನಿಮಗೆ ಗೊತ್ತಿಲ್ಲ. ಕಳಿಸಿದ್ರೆ ನೋಡಿ, ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಕುಟುಂಬದವರು, ನಿಮ್ಮ ಹೆಂಡತಿ ಮನೇಲಿ ಕುಟುಂಬದವರು ಮೋಕ್ಷಕ್ಕೆ ಕಳಿಸಿದ್ರೆ ಸ್ವಲ್ಪ ಯೋಚನೆ ಮಾಡಿ. ಗುರುಗಳೇ, ನಾವು ಪ್ರತಿ ವರ್ಷ ತರ್ಪಣ ಬಿಡ್ತೀವಿ, ಪಕ್ಷ ಮಾಡ್ತೀವಿ. ಒಂದ್ ನಿಮಿಷ. ಯಾವಾಗ ಇದು ತರ್ಪಣ ಬಿಡ್ತಾ ಇರೋದು? ಯಾವಾಗಿಂದ? ಮಹಾಲಯ ಅಮಾವಾಸ್ಯೆಯಲ್ಲಿ. ಯಾವಾಗಿಂದ ಬಿಡ್ತಾ ಇದ್ದೀರಾ ತರ್ಪಣನ? ನಾವು ಬುದ್ಧಿಕಾಂತಗಳಿಂದ ಮಾಡ್ತಾ ಇದ್ದೀವಿ ಗುರುಗಳೇ. ಎಲ್ಲಿ ತರ್ಪಣ ಬಿಡೋದು? ಮನೆಯಲ್ಲೇ ತರ್ಪಣ ಬಿಡ್ತೀವಿ. ಎಲ್ಲಿ ತಗೊಂಡಾಗ ಹಾಕ್ತೀರಾ? ಅದು ಒಳಗೆ ಹಾಕ್ತೀವಿ. ಇದು ಹೇಳಿದ್ದು ಯಾರು ನಿಮಗೆ? ಪುರೋಹಿತರ ನೀವಾ? ಪುರೋಹಿತರು. ನೋಡಿ, ಎಂಥ ದೊಡ್ಡ ಗಹನ್ ಪಂಡಿತರನ್ನು ಕರ್ಕೊಂಡಿದ್ದೀರಾ ಅಂತ ಸ್ವಲ್ಪ ಯೋಚನೆ ಮಾಡಿ. ಅಲ್ಲ ರೀ, ದಯವಿಟ್ಟು ಸ್ವಂತ ವಾಸ ಮಾಡೋ ಹೊಸರು ಒಳಗಡೆ ತರ್ಪಣ ಹಾಕಿಸ್ತಾರೆ ಅಂದರೆ ಅವರೆಂಥ ದೊಡ್ಡ ಉತ್ತಮರು ಸಿಕ್ಕಿದ್ದಾರೆ ನಿಮಗೆ, ನಿಮ್ಮ ಕರ್ಮಕ್ಕೆ. ಹೊಸರು ಒಳಗಡೆ ತರ್ಪಣ ಕೊಡಬಹುದಾ? ಪಿಂಡ ಹಾಕಬಹುದಾ? ಸ್ವಲ್ಪ ಯೋಚನೆ ಮಾಡಿ. ಪ್ರಪಂಚದ ಇತಿಹಾಸದಲ್ಲಿ ಮನೆಯ ವಾಸದ ಮನೆ ಒಳಗೆ ತರ್ಪಣ ಪಿಂಡ ಕೊಡ್ತಕ್ಕಂಥದ್ದು ಯಾವ ಶಾಸ್ತ್ರದಲ್ಲಿದೆ? ಕೇಳಿಸ್ಕೊಳ್ಳಿ, ಹರಳಿ ಪೂರ್ತಿ ಕೇಳಿಸ್ಕೊಳ್ಳಿ. ಎಲ್ಲ ಮಾಡಿಸೋರೆಲ್ಲ ಈ ಕರ್ಮದಲ್ಲಿರೋಕ್ಕೆ ನಮ್ಮ ದೇಶ ಈ ಮಟ್ಟಕ್ಕಾಗಿರೋದು. ಏನೋ ಒಂದು ಮಾಡು, ದುಡ್ಡು ಇಸ್ಕೊಂಡು ಹೋಗ್ತಿರೋ ಅಷ್ಟೇ. ನೋಡಿ, ಒಂದು ತುಳಸಿ ಗಿಡ ಇರಬೇಕು, ಹೊಸರಿಂದ ಹೊರಗೆ ಬರಬೇಕು, ತುಳಸಿ ಗಿಡದ ಹತ್ರ ಮಾಡಬೇಕು. 2 ಹಸುವನ್ನು ಕಟ್ಟುವ ಜಾಗದಲ್ಲಿ ಮಾಡಬೇಕು. 3 ಹರಳಿ ವೃಕ್ಷದ ಹತ್ರ ಮಾಡಬೇಕು. 4 ಕ್ಷೇತ್ರದಲ್ಲಿ ಹೋಗಿ ಮಾಡಬೇಕು. ನಿಮ್ಮ ಮನೆ ಜನ, ನಿಮ್ಮ ಮನೆಯವ್ರು ಸತ್ತಿರೋಲ್ಲ ಬಂದು ನಿಮ್ಮ ಮನೆ ಹತ್ರ ಕಾಯ್ಕೊಂಡಿರ್ತಾರೆ, ನನ್ನ ಮಗ ಊಟ ಹಾಕ್ತಾನೆ ಅಂತ. ಎಂಥ ಸೋಮಾರಿತನದ ಸಂಸ್ಕಾರ ಮಾತ್ರ ಹೇಳ್ತಾ ಇದ್ದೀರಾ. ಪಕ್ಷ ಮಾಡ್ತೀವಿ, ತರ್ಪಣ ಕೊಡ್ತೀವಿ. ಯಾರು ಈ ಕರ್ಮಿಗಳು ನಿಮ್ಗೆ ಸಿಕ್ಕಿರೋ ಪುಣ್ಯಾತ್ಮ?
ಅವ್ರಿಗೆ ಕೇಳಿ. ಗುರುಗಳೇ, ಹಾಂ ನಮ್ಮ ಏರಿಯಾದಲ್ಲಿ ಹಾಂ ಎಲ್ಲಾರು ಈ ತರ ಪುರೋಹಿತರು ಮನೆಗೆ ಬಂದೇ ಮಾಡ್ಬಿಟ್ಟು ಹೋಗೋದು. ದಯವಿಟ್ಟು ಮನೆಗೆ ಬರೋ ಸರಿ ಎಲ್ಲಿ ಮಾಡ್ಬೇಕು ಗೊತ್ತಿಲ್ವಲ್ಲ. ನಿಮ್ಮ ಏರಿಯಾ ಅಲ್ಲ, ಭಾರತ ದೇಶದ ಇತಿಹಾಸದಲ್ಲಿ ಎಲ್ಲರೂ ಇದನ್ನೇ ಮಾಡ್ತಿರೋದು. ನಿಮ್ಮ ಏರಿಯಾ ಒಂದೇ ಅನ್ಕೋಬೇಡಿ. ಕರ್ನಾಟಕದ ಇತಿಹಾಸದಲ್ಲಿ ಬ್ರಾಹ್ಮಣೋತ್ತಮರಾಗಿರತಕ್ಕಂತಹ ಪಂಡಿತೋತ್ತಮರುಗಳು ವಾಸದ ಮನೆಯಲ್ಲೇ ತರ್ಪಣ ಕೊಡಬೇಕು. ಸರಿ, ಎಲ್ಲಿ ಕೊಡಬೇಕು ಅದು ಮುಖ್ಯ. ವಾಸದ ಮನೆಯಲ್ಲಿ ತರ್ಪಣ ಕೊಡೋದು ಸತ್ಯ. ಎಲ್ಲಿ, ಯಾವ ಜಾಗದಲ್ಲಿ, ಯಾವ ಸಮಯದಲ್ಲಿ, ಯಾವ ರೀತಿಯಲ್ಲಿ, ಯಾವಾಗ ವಿಸರ್ಜನೆ ಮಾಡಬೇಕು, ಎಲ್ಲಿಗೆ ತಗೊಂಡು ಹೋಗಬೇಕು. ಹೊಳೆ ಹತ್ರ ಹೋಗ್ತಿರಲ್ಲಪ್ಪ ನೀವು, ಆ ಹೊಳೆ ಹತ್ರನೇ ಮಾಡಿಸ್ಬಿಟ್ಟು ಎಲ್ಲ ವಿಸರ್ಜನೆ ಮಾಡಿ ಸ್ನಾನ ಮಾಡಿ ಮನೆಗೆ ಬನ್ನಿರಿ. ಎಂಥ ಪುಣ್ಯಕರವಾದ ಕೆಲಸ ರೀ. ಹೊಳೆ ಹತ್ರ ಹೋಗೋದುಂಟಂತೆ, ಮನೇಲಿ ಮಾಡಿಬಿಟ್ಟು ತೊಗೊಂಡೋಗಿ ಹೊಳೆಯಲ್ಲಿ ಬಿಟ್ಟು ಒಬ್ಬರು, ಭೂಮಿ ಒಳಗಡೆ ಊತಾಕ್ತೋ ಇನ್ನೊಬ್ಬರು. ಎಂತೆಂಥ ಪಂಡಿತೋತ್ತಮರು ಇದ್ದಾರೆ. ನೀವೆಂಥ ಅದೃಷ್ಟವಂತರು ಅಂಥವ್ರ ಕೈಗೆ ಸಿಕ್ಕಾಕ್ಕೊಂಡಿದ್ದೀರಾ ಅಂದರೆ ಏನು ಮಾಡೋಣ ಸ್ವಾಮಿ. ಇವ್ರಿಗೆ ಬುದ್ಧಿ ಹೇಳೋದಾ, ನಿಮಗೆ ಬುದ್ಧಿ ಹೇಳೋದಾ, ನನಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ತಿಳ್ಕೊಳ್ಳಿ. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಇಲ್ಲಿವರೆಗೂ ನೀವು ಮಾಡಿದ್ರಲ್ವ ಈ ಥರ, ಅವ್ರು ಹೇಳಿದ್ದ ಮಾಡ್ಕೊಂಡು ಬಂದಿದ್ದೀರಾ, ಹೌದಾ? ದಯವಿಟ್ಟು ನೀವು ಸ್ಥಿರವಾದ ಮನಸ್ಸು ಮಾಡಿ, ಇಲ್ಲ ಗುರುಗಳೇ ನಾನು ಬದಲಾವಣೆ ಆಗಲೇಬೇಕು ಅಂತ ಚಾಲೆಂಜ್ ನೀವು ಮಾಡೋದೇ ಆದರೆ ನಾನು ಹೇಳಿಕೊಡ್ತೀನಿ, ಅದನ್ನು ಮಾಡಿ ನೋಡಿ. ಒಂದು ವಾರದೊಳಗಡೆ ನಿಮ್ಮ ಮನಸ್ಸು, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಬದಲಾವಣೆಗಳು ಹೇಗೆ ಬರುತ್ತೆ ನೋಡಿ. ಅವತ್ತು ಒಪ್ಕೊಳ್ಳಿ, ಇದು ನಿಜವಾದ ಶ್ರಾದ್ದ ಮಾಡುವ ಕ್ರಮ. ಈ ಏನಾಗಿದೆ ಗೊತ್ತಾ, ಇವತ್ತು ಎಲ್ಲ ಮಾಡ್ತಾ ಇದ್ದೀವಿ ಅಂತಾರೆ, ಏನೂ ಒಳ್ಳೆಯದಾಗಿಲ್ಲ. 33 ವರ್ಷ ಆಯ್ತು ಆ ಮಗನಿಗೆ. ಮೋಕ್ಷ ಇಲ್ಲದೆ ಇರ್ತಕ್ಕಂಥದ್ದು. ನೀವು ಹುಟ್ಟಿದಾಗ ನಿಮ್ಮ ತಂದೆ ತಾಯಿ ತಿಳ್ಕೊಂಡಿಲ್ಲ, ನಿಮ್ಮ ಮಗ ಹುಟ್ಟಿದಾಗ ನೀವು ಮಾಡ್ತಾ ಇದ್ದೀರಾ, ಇಲ್ಲ ಅಂತಿಲ್ಲ, ನೀವು ಸುಳ್ಳು ಹೇಳ್ತಾ ಇಲ್ಲ, ನಿಜ. ಆದರೆ ಕ್ರಮಬದ್ಧತೆ ಹೇಗೆ, ಆ ಕ್ರಮ ಇರಬೇಕು. ಹಸುವಿನ ತುಪ್ಪ ಹಾಕಿ ಒಗ್ಗರಣೆ ಹಾಕಿದ್ರೆ ಸಾರು ಘಮ ಘಮ ಅಂತ ಹೇಳುತ್ತೆ. ಸ್ವಾಮಿ ಇಲ್ಲ ಅಂದರೆ ಎಣ್ಣೆ ಹಾಕ್ಕೊಳ್ಳಿ, ಹೆಂಗಿರುತ್ತೆ ಹಂಗೆ ತಿನ್ನಿ. ಹೀಗೇ ಇರಬೇಕು ಅಂದರೆ ಅದನ್ನೇ ಹಾಕಿ ತಿನ್ನಬೇಕು. ಇದು ಜೀವನ, ಇದು ಆರೋಗ್ಯ. ಈಗ ನಿಮಗೆ ಖುಷಿ ಆಯ್ತಾ, ಬೇಜಾರಾಯ್ತಾ? ಇಲ್ಲ ಗುರುಗಳೇ, ಬಹಳ ಸಂತೋಷ ಆಯ್ತು. ಈ ಥರನೇ ಇರಿ. ಈ ಸತ್ಯ ತಿಳ್ಕೊಳ್ಳಿ. ಇನ್ನೂ ಕಾಲ ಮಿಂಚಿಲ್ಲ, ಇನ್ನೂ ನವರಾತ್ರಿವರೆಗೂ ಅವಕಾಶ ಇದೆ. ಈ ಪ್ರಯತ್ನವನ್ನು ಮಾಡಿ. ಎಲ್ಲೂ ಶಾಸ್ತ್ರ ಕೇಳಬೇಡಿ, ಯೋಚನೆ ಮಾಡಬೇಡಿ, ಹುಡ್ಕಕ್ಕೆ ಹೋಗಬೇಡಿ ಹೆಣ್ಣನ್ನು. ಯಾವ ಗಣಕೂಟ ಮಾಂಗಲ್ಯಕೂಟ ನೋಡಬೇಡಿ. ಅಮಾವಾಸ್ಯೆ ದಿನ ಮದುವೆ ಮಾಡಿದ್ರು ಏನೂ ಆಗಲ್ಲ. ಇದು ಚಾಲೆಂಜ್ ಮಾಡಿ ನಾನು ತೋರಿಸ್ಕೊಡ್ತೀನಿ. ಅರ್ಧ ರಾತ್ರಿ ತಾಲಿ ಕಟ್ಟಿಸ್ತೀನಿ. ಎನಿವನ್ ಏನು ಬೇಕಾರಾಗಿರ್ಬೋದು. ಆದರೆ ನಾವು ಸತ್ಯಕ್ಕೆ ಹತ್ತಿರ ಇರಬೇಕು. ಏನೇನೋ ಮಾಡಿಬಿಟ್ಟು ಅಮಾವಾಸ್ಯೆ ದಿನ ಮದುವೆ ಮಾಡ್ಕೊಂಡೆ ಅಂತ ಎಲ್ಲರೂ ಮಾಡ್ಕೊಂಬಿಟ್ಟಿರ, ಆಮೇಲೆ ಅದಾಗಲ್ಲ. ವೆಹಿಕಲ್ ಚೆನ್ನಾಗಿದ್ದರೆ ಅರ್ಧ ರಾತ್ರಿ ವೆಹಿಕಲ್ ಚೆನ್ನಾಗಿ ಹೋಗುತ್ತೆ. ವೆಹಿಕಲ್ ಸರಿಗಿಲ್ಲ ಅಂದರೆ ನಿಂಬೆಣ್ಣು ಕಟ್ಟಿದ್ರು ಹೋಗಲ್ಲ, ಪೂಜೆ ಮಾಡಿದ್ರು ಹೋಗಲ್ಲ. ಈ ಪೂಜೆ ಮಾಡೋ ಅಭ್ಯಾಸ ನಿಲ್ಲಿಸಬೇಕು. ನಾವು ಜೀವನದಲ್ಲಿ ಒಳ್ಳೇದಾಗಬೇಕು ಅಂದರೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೇದಾಗಲಿ. ಥ್ಯಾಂಕ್ ಯು ಮಂಜುನಾಥ್ ಅವರೇ. ಗುರುಜಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಹಾಸನದಿಂದ ಚಂದ್ರಶೇಖರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಚಂದ್ರಶೇಖರ್. ನಮಸ್ಕಾರ. ನಿಮ್ಮ ನಕ್ಷತ್ರ ತಿಳಿಸ್ಕೊಡಿ. ಆರಿದ್ರ ನಕ್ಷತ್ರ. ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ಹರಿ ಓಂ ಗುರುಗಳೇ. ನಾರಾಯಣ, ಹೇಳಿಪ್ಪ. ನನ್ನ ಮಗನ ಬಗ್ಗೆ ತಿಳ್ಕೋಬೇಕಾಯ್ತು. ಆರಿದ್ರ ನಕ್ಷತ್ರ ಮಗನಾ? ಹಾ, ಮಗ. ಎಷ್ಟು ವಯಸ್ಸು? 13. ಓದ್ತಾ ಇದ್ದಾನಾ? ಓದ್ತಿದ್ದಾನೆ. ಏನು ಅವನ ಬಗ್ಗೆ ಏನು ತಿಳ್ಕೊಬೇಕು ಅನಿಸುತ್ತೆ ನಿಮಗೆ? ಆರೋಗ್ಯದ ಬಗ್ಗೆ. ಓಕೆ. ನಿಮ್ಮ ಪಕ್ಕ ಮಲ್ಕೋತಾನ, ಸಪ್ರೇಟ್ ಮಲಗಿಸ್ತೀರಾ ಅವನ್ನ? ಇಲ್ಲ, ನಮ್ಮ ಪಕ್ಕನೇ ಮಲಗ್ತಾನೆ. ಎಷ್ಟು ಸರ್ಕಸ್ ಮಾಡ್ತಾನೆ ನೋಡಿದ್ದೀರಾ? ನೋಡಿದ್ದೀವಿ. ಸರಿನಾ ಇದು? ಅಲ್ಲ ಪಾಪ, ಹುಡುಗನಿಗೆ ಮಲ್ಕೊಳ್ಳೋಕ್ಕೆ ಅವಕಾಶ ಆಗ್ತಾಯಿಲ್ಲ. ಈ ಕಡೆ ತಿರ್ಕತ್ತಾನೆ, ಕಾಲು ಹಿಂಗೆ ಹಾಕ್ತಾನೆ, ಉಲ್ಟಾ ಮಾಡ್ತಾನೆ, ಈ ಕಡೆ ಮಾಡ್ತಾನೆ. ಈಗ ನಮ್ಮ ಜನಗಳಲ್ಲಿ ಇದು ದೊಡ್ಡ ವಿಚಾರ ಇದೆ. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಯಾರು ಮಲ್ಕೊಳ್ಳುವಾಗ ಸರ್ಕಸ್ ಮಾಡ್ತಾರೆ, ಮಂಡಿ ಕೊಕ್ಕರ್ಸ್ಕೊತಾರೆ, ಈ ಕಡೆ ತಿರ್ಕೋತಾರೆ, ಕತ್ತೊಂದು ಕಡೆ ತಿರ್ಕೋತಾರೆ, ಬೆಂಡು ಮಾಡ್ಕೊಂಡಿರ್ತಾರೆ, ತಿಳ್ಕೊಬೇಕು ಅವ್ರ ದೇಹ ಸತ್ತಿದೆ. ಯಾವ ರೀತಿ? ಅನಾರೋಗ್ಯದ ದೇಹ. ಬೆಳಿಗ್ಗೆ ಎದ್ದು ಕಣ್ಣು ಬಿಡ್ತಾರೆ, ಮೂಗಲ್ಲಿ ಉಸಿರಾಡ್ತಾರೆ, ಮಾಂಸದ ಮುದ್ದೆಯಾಗಿ ಜೀವನದಲ್ಲಿ ಬದುಕ್ತಾರೆ ಅವರು. ಏನೂ ಗೊತ್ತಾಗಲ್ಲ. ಯಾಕೆ ಅಂದರೆ ರಾತ್ರಿಯಲ್ಲಿ ಸರಿಯಾಗಿ ನಿದ್ದೆ ಮಾಡೋಕ್ಕೆ ಉಸಿರಾಟ ಚೆನ್ನಾಗಾಗಿಲ್ಲ. ಇದಕ್ಕೆ ಹೃದಯ ಒಬ್ಬರು ಮಾಸ್ಟರು. ನಮ್ಮ ದೇಹದಲ್ಲಿ ಇರುವಂಥ ಹೃದಯ ಮಗುವನ್ನು, ದೊಡ್ಡವರನ್ನು, ಯಾರನ್ನೇ ಆಗಲಿ, ಮದುವೆ ಆಗಿರಲಿ ಮದುವೆ ಆಗದೇ ಇರಲಿ, ಹೃದಯದ ಕೆಲಸ ಏನು ಅಂದರೆ ಅಮ್ಮ, ಉಸಿರಾಟ ಕ್ರಮಬದ್ಧತೆಯಾಗಿ ಸರಿಯಾಗಿ ನಡೆಯೋದಕ್ಕೆ ದೇಹವನ್ನು ಹೆಂಗೆ ಬೆಂಡ್ ಮಾಡಬೇಕಾ ಆಟೋಮೆಟಿಕ್ ಚೇಂಜ್ ಮಾಡ್ಕೊಂಡ್ಬಿಡುತ್ತೆ. ಯಾವುದು? ಹೃದಯ. ಹೃದಯದ ಕೆಲಸ ನೋಡಮ್ಮ, ದೇವರು ಎಲ್ಲಿದ್ದಾನೆ ಅಂದರೆ ಹೃದಯದಲ್ಲಿ ವಾಸ ಮಾಡ್ತಾನೆ. ಅದಕ್ಕೆ ಪ್ರೂವ್ ಇದು ಏನು ಅಂದರೆ, ಏನೇ ಮಾಡಿ ನೀವು ಕರೆಕ್ಟಾಗಿ ನಿದ್ದೆ ಬರೋಕ್ಕೆ ಗೊತ್ತಿಲ್ಲದ ರೀತಿಯಲ್ಲಿ ದೇಹ ಬೆಂಡಾಗಿರುತ್ತೆ. ಆ ಬೆಂಡಾಗಿಲ್ಲ ಅಂದರೆ ಮನುಷ್ಯ ಮಲಗಿದರೆ ಸತ್ತೋಗಿರ್ತಾನೆ. ಬೆಂಡ್ ಆಗಿಲ್ಲ ಅಂದರೆ ಕಾರಣ ಹೃದಯಕ್ಕೆ ತನಗೇ ಆದ ರೀತಿಯಲ್ಲಿ ಹೃದಯ ಉಸಿರಾಟವನ್ನು ತಗೊಳ್ತಕ್ಕಂಥದ್ದಕ್ಕೆ ದೇಹವನ್ನು ಬೆಂಡ್ ಮಾಡುತ್ತೆ. ಕೆಲವರು ಉಲ್ಟಾ ಮಲ್ಕೋತಾರೆ,
ಕೆಲವು ಸೈಡಿಗೆ ಮಲ್ಕೋತಾರೆ, ಕೆಲವು ಇನ್ನೊಬ್ಬರು ಪಕ್ಕದಲ್ಲಿ ಮಲಗೋರ ಮೇಲೆ ಮಂಡಿ ಹಾಕ್ತಾರೆ, ಕಾಲು ಹಾಕ್ತಾರೆ, ಕೈ ಹಾಕ್ತಾರೆ. ಇದೆಲ್ಲ ಚೇಷ್ಟೆ ಏನು ಅಂತ ಅವರು ಅಂದರೆ ಚೇಷ್ಟೆ ಅಂತಾರೆ. ಅಲ್ಲ ರೀ, ಅಪ್ರಾಣಿ ಅಲ್ಲ ಪಾಪ, ಅದಕ್ಕೆ ಉಸಿರಾಟ ಆಡೋಕ್ಕಾಗಲ್ಲ ಅಂತ ಯಾರಿಗೂ ಗೊತ್ತಿಲ್ಲ. ಮೆಡಿಕಲಲ್ಲೂ ಜಾಗ ಇಲ್ಲ ಇದಕ್ಕೆ. ಮಲಗುವ ರೀತಿಯಲ್ಲಿ ಮನುಷ್ಯನ ದೇಹದ ಆರೋಗ್ಯ ಪ್ರತಿದಿನ ಕೆಡ್ತಾ ಇದೆ ಅಂತ ಮೆಡಿಕಲ್ ಇಲ್ಲಿವರೆಗೂ ಇದಕ್ಕೆ ಇನ್ನೂ ಫೈಂಡ್ ಔಟ್ ಮಾಡಿಲ್ಲ. ಸಿಕ್ಕಲ್ಲ, ಇದಕ್ಕೆ ಜಾಗ ಇಲ್ಲ. ಕುತ್ತಿಗೆಯ ಭಾಗ ಬೆಳಗಿನ ಸಾಯಂಕಾಲ ತನಕ ಬೆಂಡ್ ಮಾಡ್ಕೊಂಡೇ ಕುತ್ಕೋತೀವಿ. ಹೌದು, ಅಲ್ಲೂ ಬೆಂಡೆ, ಮಲ್ಕೊಳ್ಳುವಾಗಲೂ ಬೆಂಡೆ. ಇನ್ನು ಜೀವನದಲ್ಲಿ ಕತ್ ನೋವು, ಬೆನ್ನು ನೋವು, ಸೊಂಟ ನೋವು, ಮಂಡಿ ನೋವು ಬರದೆ ಏನಮ್ಮಾಗತ್ತೆ? ನಿಜ. ಇದಕ್ಕೆ ಮೆಡಿಸಿನ್ ತಗೊಳ್ಳೋದಾ? ನಾವು ಮೆಡಿಸಿನ್ಗೆ ಹೋಗ್ತಾ ಇರೋದು. ಹೌದು, ನಿಮ್ಗೆ ಅರ್ಥ ಆಯ್ತಾ ನಾನು ಹೇಳಿದ್ದು? ಹೌದೌದು, ಅರ್ಥ ಆಯ್ತದೆ. ನೋಡಿ, ಇದನ್ನ ನಾವು ಹೋಗ್ಬಿಟ್ಟು ಜಾತಕ ಕೇಳ್ಬಿಟ್ಟು ನನ್ನ ಮಗ ಮುಂದೆ ಹೆಂಗೆ ಅಂತ ಕೇಳ್ತೀವಿ. ಆ ನತದೃಷ್ಟರು ಅದನ್ನೂ ಬರ್ಕೊಡ್ತಾರೆ. ಪರಮಾಯಸ್ಸು 80 ಅಂತ 18ಕ್ಕೆ ಡಮಾರ್ ಆಗ್ಬಿಡ್ತಾರೆ. ಬರೇ ಸುಳ್ಳು, ಎಲ್ಲವೂ ಸುಳ್ಳು. ಅದಕ್ಕೆ ಇವತ್ತು ಕಾರ್ಯಕ್ರಮದಲ್ಲಿ ಹೇಳಿರೋದು, ನೀವು ತಿಳಿದಿರೋದು, ಮಾಡಿರೋದು, ಜಾತಕ ಬರೆಸಿರೋದು, ಕುಂಡ್ಲಿ ಎಲ್ಲವೂ ಸುಳ್ಳಿನ ಕಂತೆ. ಕಾರಣ ನೀವು ಕೇಳಿದ್ರೆ ಅವ್ರು ಬರೆದ್ರು, ಸತ್ಯ ಇಲ್ಲ. ಈಗ 13 ವರ್ಷ ಪಾಪ ಮಗು ಹುಟ್ಟಿದ 13 ದಿನಕ್ಕೆ ಇವು ಸತ್ಯ ತಿಳ್ಕೊಬೇಕಿತ್ತು. ಈ ಮಗು ನನ್ನ ಹೊಟ್ಟೆಯಲ್ಲಿ ಆರಿದ್ರಾ ನಕ್ಷತ್ರದ ಮಗು ಹುಟ್ಟೋದಕ್ಕೆ ಕಾರಣ ಏನು? ಮಗುವಿನ ಮನಸ್ಸು ಹೇಗಿದೆ? ಆ ಕ್ಷಣದಲ್ಲೇ ಹುಟ್ಟಿದ ಮಗುವಿಗೆ ಹೇಳ್ಬೋದು. ರಾತ್ರಿ ನಿದ್ದೆ ಮಾಡುತ್ತಾ, ಹಗಲು ನಿದ್ದೆ ಮಾಡುತ್ತಾ, ಚಂಡಿ ಮಾಡುತ್ತಾ, ಅಳುತ್ತಾ, ಹುಟ್ಟಿದ ಕ್ಷಣವೇ ಅದನ್ನು ಹೇಳ್ಬೋದು. ಮಗು ಹೀಗೆ ಆಗಿರುತ್ತೆ ದೇಹದ ಬಗ್ಗೆ ಅಂತ. ಮುಂದೆ ಏನಾಗುತ್ತೆ ಅಲ್ಲ. ಈಗ ಪ್ರಸ್ತುತಕ್ಕೆ ಮಗು ಏನಾಗಿದೆ, ತಾಯಿ ಗರ್ಭದಲ್ಲಿ ಮಗು ಹೇಗಾಗಿತ್ತು, ಈಗ ಹೊರಗೆ ಬಂದ ಮೇಲೆ ಮಗು ಯಾವ ಸ್ಥಿತಿಯಲ್ಲಿದೆ, ಆ ಮಗುವನ್ನು ಹೇಗೆ ರಕ್ಷಣೆ ಮಾಡಬೇಕು, ಈ ಸತ್ಯವನ್ನು ಪ್ರಪಂಚದಲ್ಲಿ ಯಾರಾದರೂ ಇಲ್ಲಿವರೆಗೂ ಹೇಳಿಬಿಟ್ಟಿದ್ರೆ ಅವರಿಗೆ ದೊಡ್ಡ 1000 ಕೋಟಿ ನಮಸ್ಕಾರ ಮಾಡ್ಬೋದಾಗಿತ್ತು. ಈ ಸತ್ಯ ಒಪ್ಪನ್ನೇ ಆಗಿಲ್ಲ, ಅವ್ರಿಗೆ ಗೊತ್ತಿಲ್ವೋ ಅಥವಾ ಪ್ರಪಂಚದಲ್ಲಿ ಹುಟ್ಟಿರೋಲ್ಲ ನತದೃಷ್ಟ ಆಗ್ಬಿಟ್ಟಿದ್ದೀವ ನಾವು? ಕರೆಕ್ಟಾಗಿ ಜ್ಞಾನವಂತರು ಯಾರು ಸಿಗ್ತಾ ಇಲ್ವಾ ನಮಗೆ? ಈ ಪ್ರಶ್ನೆಗೆ ಯಾವತ್ತು ಉತ್ತರ ಸಿಗುತ್ತೋ ಗೊತ್ತಿಲ್ಲ. ನಾನು ಕಾಯ್ತಾ ಇದ್ದೀನಿ. ನೀವೊಂದು ಕೆಲಸ ಮಾಡಿ, ಮಗುವಿಗೆ ತಲೆನೋವು ಬರ್ತಕ್ಕಂಥದ್ದು, ಕಣ್ಣಿನಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು ಗೊತ್ತಾಗಿದೆಯಾ ನಿಮಗೆ? ಗೊತ್ತಾಗಿದೆ. ನೋಡಿ, ಸ್ವಲ್ಪ ದಿನ ಹಾಗೆ ಬಿಟ್ಟರೆ ಕಣ್ಣಿಗೆ ಆಪ್ರೇಷನ್ ಆಗ್ಬೋದು, ಕಣ್ಣು ಕನ್ನಡಕ ಹಾಕ್ಕೋಬೋದು. ನೋಡಿ, ಮಗುವಿಗೆ ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮ ಮಕ್ಕಳಿಗೆ ಕನ್ನಡಕ ಹಾಕ್ಕೊಂಡು ಹೋಗ್ತಾರೆ, ಕಿವಿಗೆ ಮಿಷನ್ ಹಾಕೊಂಡು ಕರ್ಕೊಂಡು ಹೋಗ್ತಾರೆ. ನೋಡ್ಬಿಟ್ಟು ನಿಜಕ್ಕೂ ಬೇಜಾರಾಗುತ್ತೆ ನನಗೆ. ಮಕ್ಕಳನ್ನ ಯಾಕ್ರಿ ಹಿಂಗೆ ಹಾಳು ಮಾಡ್ತಾ ಇದ್ದೀರಾ? ಮಕ್ಕಳನ್ನು ಪ್ರಕೃತಿದತ್ತವಾಗಿ ಯಾಕೆ ಬೆಳೆಸ್ತಾ ಇಲ್ಲ? ಮಗುವಿಗೆ ಕಿವಿ ಕೇಳ್ತಾ ಇಲ್ಲ, ಕಣ್ಣು ಕಾಣಿಸ್ತಾ ಇಲ್ಲ, ತಲೆನೋವು ಬರ್ತಾ ಇದೆ ಅಂದರೆ ತಂದೆ ತಾಯಿ ಏನು ಮಾಡ್ತಾ ಇದ್ದೀರಾ? ಸ್ವಾಮಿ, ನಾವು ಶಾಪಕ್ಕೆ ಕರ್ಕೊಂಡೋಗಿದ್ದೋ. ಶಾಪಕ್ಕೆ ಕರ್ಕೊಂಡೋಗೋಕ್ಕೂ ಮಗು ಹುಟ್ಟಿರೋದಕ್ಕೂ ಎಲ್ಲಿಗೆ ಸಂಬಂಧ? ಸ್ವಲ್ಪ ಯೋಚನೆ ಮಾಡ್ಬೇಕು ನಾವು. ನೀವೊಂದು ಕೆಲಸ ಮಾಡಿ, ಆ ಮಗುಗೆ ಪ್ರತಿದಿನ ಬೆಳಗ್ಗೆ ಹೊತ್ತು ಕರೆಕ್ಟಾಗಿ ಅರ್ಧ ಗಂಟೆ, ಸಂಜೆ ಅರ್ಧ ಗಂಟೆ ನೀವು ಕರ್ಕೊಂಡು ಸ್ವಲ್ಪ ವಾಕ್ ಮಾಡಿಸ್ಬೇಕು. ಮಗು ಆಟ ಆಡಿಸೋದು, ಬಾಲ್ ಆಡಿಸೋದು, ಕಬಡ್ಡಿ ಆಡಿಸೋದು, ನೀವು ಜೊತೆಲಿ ಮಾಡಿ, ಡ್ಯಾನ್ಸ್ ಮಾಡೋದು, ಇನ್ನೂ ನಿಮ್ಮ ಮಗನ ಜೊತೆ ಮಾಡಿ. ಸಂಜೆ 6:30 ಗಂಟೆ ಒಳಗಡೆ ಬಾಳೆಯಲ್ಲಿ ತಾಜಾ ಊಟ ಹಾಕಬೇಕು. 6:30 ಗಂಟೆ ಒಳಗಡೆ 7 ಗಂಟೆ ಒಳಗಡೆ ಊಟ ಆಗಬೇಕು. ಬಾಳೆ ಎಲೆಯಲ್ಲಿ ತಾಜಾ ಊಟ, ಫ್ರಿಡ್ಜಲ್ಲಿ ಇಟ್ಟಿರೋದು, ಮಧ್ಯಾಹ್ನದ್ದು ತಿನ್ನಬಾರ್ದು. ಬೆಳಿಗ್ಗೆ ಕರೆಕ್ಟಾಗಿ ನೀವೇ ಏಳಿಸಿ 5 ಗಂಟೆ ಕರ್ಕೊಂಡೋಗಿ ವಾಕ್ ಮಾಡಿಸಿ, ಬೆಳಿಗ್ಗೆ ಎದ್ದ ತಕ್ಷಣ ಏನಾದರೂ ಒಂದು ತರಕಾರಿ, ಹಸಿರು ತರಕಾರಿ ಕೊಡಿ, ಒಂದು ಬೋಲು. ಆಮೇಲೆ ಒಂದು 10 ಗಂಟೆಗೆ ಬೇಕಂದರೆ ತಿಂಡಿ ಕೊಡಿ. ಮಧ್ಯಾಹ್ನ ಮಾಮೂಲಿ ಊಟ ಕೊಡಿ. ಬೆಳಿಗ್ಗೆ ಸಂಜೆ 40 ನಿಮಿಷ ಅಥವಾ 30 ನಿಮಿಷ ಯಾವ ಕಾರಣಕ್ಕೂ ಸ್ವಲ್ಪ ವಾಕು, ಓಡಿಸೋದು, ರನ್ನಿಂಗು ಏನಾದ್ರು ಮಾಡಿಸಿ. ನೋಡಿ ಎಷ್ಟು ಬದಲಾವಣೆ ಬರುತ್ತೆ ಅಂತ ನಿಮಗೆ ಅರ್ಥ ಆಗುತ್ತೆ. ಹಂಗಂತ ಸರಿ ಹೋಯ್ತು ಅಂತ ಕೂತ್ಕೊಂಡ್ರೆ ಮುಂದಕ್ಕೆ ಸಮಸ್ಯೆ ಆಗುತ್ತೆ. ಇದು ಬದಲಾವಣೆ ಆಗೋದು ಕೇಳಿರ್ತಕ್ಕಂಥದ್ದು. ನಂತರ ಮುಂದೆ ಏನು ಮಾಡಬೇಕು ಅಂತ ತಿಳ್ಕೊಳ್ಳೋ ಆಸಕ್ತಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಚಂದ್ರಶೇಖರ್ ಅವರೇ, ಕರೆ ಮಾಡಿದ್ದಕ್ಕಾಗಿ. ಗುರುಜಿನು ದೇಹವನ್ನು ಭೂಮಿಗೆ ಅರ್ಪಣೆ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತಿದ್ರಿ, ಮುಂದುವರಿಸಿ. ಈಗ ನಾವು ದೇಹವನ್ನು ಭೂಮಿಗೆ ಯಾಕೆ ಅರ್ಪಣೆ ಮಾಡಬೇಕು ಅನ್ನೋ ಪ್ರಶ್ನೆ. ಹೌದು, ಇದಕ್ಕೆ ಹೇಳೋಣ. ನಮ್ಮಲ್ಲಿ ಆತ್ಮ ಅಂತ ಇದೆ. ಹೌದು, ಹೌದಾ? ಹೌದು. ಈ ಆತ್ಮ ಅಂತಕ್ಕಂಥದ್ದಕ್ಕೆ ಮನೆ ಯಾವುದು? ನಮ್ಮ ದೇಹ. ನಿಜ, ಹೌದು. ಹೌದಾ? ಅದಕ್ಕೆ ಬಟ್ಟೆ ಅಂತ ಅನ್ಕೊಳ್ಳೋಣ. ನಾವು ಕೊಳೆ ಆದ್ರೆ ಬಟ್ಟೆ ಹೆಂಗೆ ಚೇಂಜ್ ಮಾಡಿ ಬೇರೆ ಬಟ್ಟೆ ಹಾಕೋತೀವೋ ಹಾಗೆ ಆತ್ಮ ಸಾವಿನ ನಂತರ ಇನ್ನೊಂದು ದೇಹವನ್ನು ಪ್ರವೇಶ ಮಾಡುತ್ತೆ. ಆತ್ಮಕ್ಕೆ ಸಾವಿಲ್ಲ, ದೇಹಕ್ಕೆ ಸಾವಿದೆ. ಇದನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಗೊತ್ತಿಲ್ಲ ಅಂತೇನಿಲ್ಲ, ಆದರೆ ಅರ್ಥಗರ್ಭಿತವಾಗಿ ವಿಚಾರವನ್ನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಆತ್ಮಕ್ಕೆ ಸಾವಿಲ್ಲ, ಅದು ಶಾಶ್ವತ. ನಮ್ಮ ದೇಹ ಶಾಶ್ವತ ಅಲ್ಲ. ಹೌದಾ? ಈಗ ನೆಕ್ಸ್ಟ್ ಇನ್ನೊಂದು ಬಾಕ್ಸ್ನ ಚೇಂಜ್ ಮಾಡ್ಕೊಳತ್ತದು. ಚೇಂಜ್ ಮಾಡಿಕೊಂಡು ಸಿಂಗಾಪುರಲ್ಲಿ ಹುಟ್ಟುತ್ತೋ ನಾಗಮಂಗಲದಲ್ಲಿ ಹುಟ್ಟುತ್ತೋ ಗೊತ್ತಿಲ್ಲ. ಅದು ನಮ್ಮನೇಲೇ ಹುಟ್ಟುತ್ತೆ ಅಂತಲ್ಲ. ಅರ್ಥ ಆಯ್ತೇನಮ್ಮ?
ನಾವು ತಿಳ್ಕೊತೀವಿ ನಮ್ಮ ಕುಟುಂಬದಲ್ಲಿ ಸತ್ತವರು ಹುಟ್ಟುತ್ತಾರೆ, ಸರಿ, ಎಲ್ಲಿ ಹುಟ್ಟುತ್ತಾರೆ? ನಿಮ್ಮ ಸಂಬಂಧಿಕರಲ್ಲಿ ಎಲ್ಲಿರ್ತಾರೋ ಅಲ್ಲಿ ಹುಟ್ಟುತ್ತಾರೆ, ಅಥವಾ ನಿಮ್ಮಲ್ಲೇ ಹುಟ್ಟಬಹುದು. ಆದರೆ ಇಲ್ಲಿ ಏನು ತಿಳ್ಕೊಬೇಕಂದ್ರೆ ದೇಹ ಬದಲಾವಣೆ ಆಗಿರ್ತಕ್ಕಂಥದ್ದನ್ನು ರಿಪೇರಿ ಮಾಡ್ಕೋಬೇಕು ಅಂತ ನಮ್ಗೆ ಗೊತ್ತಿದೆಯಾ? ಯಾಕೆ ಅಂದರೆ ಆತ್ಮ ಅದೇ ಇರೋದು, ದೇಹ ಚೇಂಜ್ ಆಗಿದೆ. ದೇಹದಲ್ಲಿ ಏನೆಲ್ಲ ಇತ್ತು ಆ ದೇಹವನ್ನು ಬದಲಾವಣೆ ಮಾಡ್ಕೊಂಡಿರ್ತಕ್ಕಂಥ ಆತ್ಮ ದೇಹಕ್ಕೋಸ್ಕರವಾಗಿ ನಾವೇನು ತಿಳ್ಕೋಬೇಕು, ದೇಹವನ್ನು ಹೇಗೆ ಬದಲಾವಣೆ ಮಾಡ್ಕೋಬೇಕು ಅಂದರೆ ಏನು ಬದಲಾವಣೆ ಅಂದರೆ ಶುದ್ಧೀಕರಣ ಮಾಡ್ತಕ್ಕಂಥದ್ದು. ಈಗ ಅವ್ರು 13 ವರ್ಷಕ್ಕೆ ತಲೆನೋವಿದೆ ನೋಡ್ಕೊಳ್ಳಿ ಕೇಳಿದೆ ನಾನು. ತಲೆನೋವಿದೆ ಅಂತ ಪಾಪ ಮಗು ಅವಾಗ ಅಮೃತಾಂಜನೋ ಏನೋ ಮಾಡ್ಕೊಂಡು ಟ್ಯಾಬ್ಲೆಟ್ ತಗೊಂಡು ನಿವಾರಣೆ ಮಾಡ್ತಾರೆ. ಮುಂದಕ್ಕೆ ಆ ಮಗು ಏನಾಗುತ್ತೆ, ಗಂಟ್ಲು, ಕಿವಿ, ಮೂಗು, ಕಣ್ಣು ಎಲ್ಲವೂ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಅಂದರೆ ಈ ಮುಖದ ಭಾಗ ಆರಿದ್ರಾ ನಕ್ಷತ್ರ ಸರ್ಪದ ತಲೆ, ವಂಶದವರು ಸೆಡೆ ಎತ್ತದಾಗ ಅದರ ಮೇಲೆ ಹೊಡೆದಿರ್ತಾರೆ. ಅದರ ಶಾಪದ ಫಲವೇ ಮಗು ವಂಶದಲ್ಲಿ ಹುಟ್ಟುತ್ತೆ. ಓಕೆ. ಆ ಬಸ್ ಅಂತ ಮೇಲೆ ಕತ್ತಲ್ಲ, ಕೆಲವರು ಖುಷಿಯಾಗಿ ಹೊಡಿತಾರೆ ಅದ್ರ ಮೇಲೆ. ಅದು ಹೊಡೆದು ಭೂಮಿಗೆ ಮುಟ್ಟಿದ್ರೆ ಆ ವಂಶದಲ್ಲಿ ಹುಟ್ಟುತ್ತೆ ಆರಿದ್ರಾ ನಕ್ಷತ್ರ. ಇದು ಎಲ್ಲ ಅವರೇ ಮಾಡಿರೋದು. ಅದಕ್ಕೋಸ್ಕರವಾಗಿ ಹಾವು ಯಾವಾಗಲೂ ನಾಗರ ಹಾವು ಸರ್ಪ ಸ್ಟ್ರೈಟಾಗಿ ಹೋಗಲ್ಲ ನೋಡು, ಹೀಗೆ ಬೆಂಡಾಗೋದು, ಹೀಗೆ ಹೋಗುತ್ತೆ. ಅದರ ಅರ್ಥ ಎಲ್ಲಿ ಉಬ್ಬಿರುತ್ತೆ ಅದೇ ಉಚ್ಚ ಭಾಗ, ಎಲ್ಲಿ ಹೊಟ್ಟೆ ಭಾಗ ಬೆಂಡಾಗಿರುತ್ತೆ ಅದೇ ನೀಚ ಸ್ಥಾನ. ದೇಹದ ಯಾವ ಭಾಗದಲ್ಲಿ ಹಳ್ಳ ಇರುತ್ತೆ, ಸರ್ಪ ಹೆಂಗೆ ಬೆಂಡಾಗಿರುತ್ತೆ, ಅದು ಮನುಷ್ಯನ ದೇಹ ಕೂಡ ಅದೇ ಭಾಗ ಡ್ಯಾಮೇಜ್ ಆಗಿರುತ್ತೆ. ಇವ್ರು ಎಲ್ಲಿ ಏಟು ಹೊಡೆದಿರ್ತಾರೆ, ಬಾಲದ ಮೇಲೆ ಏಟು ಹೊಡೆದ್ರ ಕಾಲು ಜೂಮ್ ಹಿಡಿಯತ್ತೆ, ತಲೆ ಮೇಲೆ ಏಟು ಹೊಡೆದ್ರ ಕಣ್ಣು, ಮೂಗು, ಕಣ್ಣು ಡ್ಯಾಮೇಜ್ ಆಗುತ್ತೆ. ದೇಹದ ಯಾವುದೇ ಭಾಗದಲ್ಲಿ ಹೊಡಿತಾರೆ ಆ ಹುಟ್ಟುವ ಮಗುವಿನ ದೇಹದ ಭಾಗ ಡ್ಯಾಮೇಜ್ ಆಗಿರುತ್ತೆ. ಪ್ರತಿಯೊಂದು ಮಗುನು ಆ ಹೊಡಿಲೇಬೇಕು ಅಂತಿಲ್ಲ. ಮಾಂಸ ತಿಂತಾರೆ, ಕೋಳಿ ತಿಂತಾರೆ, ಮೇಕೆ ತಿಂತಾರೆ, ಅದನ್ನು ಸಾಯಿಸಿರ್ತಾರೆ, ಅದು ಸರ್ಪಶಾಪನೆ. ನಾವು ಇಲ್ಲ ಸ್ವಾಮಿ ನಾವು ಹಂಗೆಲ್ಲ ಹೊಡೆದಿಡ್ದಿಲ್ಲ, ನಾವು ತುಂಬ ದೂರ ಅಂತಾರೆ. ಅಯ್ಯೋ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಕೇಳಬೇಕು. ಆಗ ಅದರ ಮೇಲೆ ಕಾಲು ಇಟ್ಕೊಂಡು ಕುಯ್ಯೋದು ಅಲ್ಲಮ್ಮ, ಇದೆಲ್ಲವೂ ಕೂಡ ಪ್ರಾಣ ಹತ್ಯೆ ಮಾಡಿರ್ತಕ್ಕಂಥ ಕರ್ಮಗಳೇ. ಎರಡನೇದು, ಮನೆ ಒಳಗಡೆ ಜಿರಳೆ ಇರುತ್ತೆ ಅದನ್ನು ಸಾಯಿಸ್ತೀವಿ, ತಿಗುಣೆ ಇರುತ್ತೆ ಅದನ್ನು ಸಾಯಿಸ್ತೀವಿ, ಎಲ್ಲ ಸಾಯಿಸೋದೆ ನಮ್ಮ ಕೆಲಸ. ಹಂಗಂತ ಬಿಟ್ಬಿಡೋದು ಸ್ವಾಮಿ, ಬಿಡು ನಾನು ಹೇಳೇ ಇಲ್ವಲ್ಲ. ನಿಮ್ಮ ಮನೆಗೆ ತಿಗಣೆ ಯಾಕೆ ಬಂದು ಅಂತ ಯೋಚನೆ ಮಾಡಿ ಫಸ್ಟು. ಎಲ್ಲರೂ ಮನೆಗೆ ತಿಗಣೆ ಬರಲ್ಲ. ತಿಗಣೆ ಯಾಕೆ ಬರುತ್ತೆ ಅಂದರೆ ಭಾರಿ ಡೇಂಜರ್ ಇದು. ನೀವು ಕೋರ್ಟಿಂದ ಸಮನ್ಸ್ ಕಳಿಸ್ತಾರೆ, ಬಂದ್ಬಿಡಪ್ಪ ಅದೇನು ಅಂತ. ನಾನು ಬರಲ್ಲ, ಏನು ಮಾಡ್ಕತ್ತೆ ಮಾಡ್ಕೊ. ಇದು ತಿಗಣೆ ರೂಪದಲ್ಲಿ ಆ ರೀತಿ ಆಗುತ್ತೆ. ಇವನು ಬಗ್ಗಲ್ಲ ಅಂದ್ಬಿಟ್ಟು ತಿಗಣೆ ರೂಪದಲ್ಲಿ ಬರುತ್ತೆ. ಯಾಕೆ ಅಂದರೆ ಅವ್ನು ಕೂತ್ಕೊಂಡೇ ಇರಬೇಕು, ಮಲ್ಕೊಂಡು ಚುಚ್ಚಿಸೋದು. ಅದಕ್ಕೆ ಕಟ್ಟಕ್ಕಾಗಲ್ಲ. ಸೊಳ್ಳೆ ಕಟ್ಬೋದು, ಫ್ಯಾನ್ ಹಾಕ್ಬೋದು, AC ಹಾಕ್ಕೋಬೋದು. ತಿಗಣೆಗೆ ಹಾಕಿ ನೋಡೋಣ ಎಂತೆಂಥ ಪನಿಷ್ಮೆಂಟ್ ಇಟ್ಟಾವ ನಮ್ಮ ದೇವರು. ಆದರೂ ನಮ್ಮ ಜನ ನಾನು ಈ ಕೆಟ್ಟ ರೋಗ ಬಿಟ್ಟಿಲ್ಲ. ಹೌದಾ? ಈ ಕೆಟ್ಟತನ ಬಿಟ್ಟಿಲ್ಲ ಅನ್ನೋರು ಮನೇಲಿ ಬರುತ್ತೆ ತಿಗಣೆ. ನೀವು ಎಂಥ AC ರೂಮಲ್ಲಿ ಮಾಡಿಕೊಂಡು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರು ತಿಗಣೆ ನಿಮ್ಮನ್ನು ಬಿಡಲ್ಲ. ಕಾರಣ ನಿಮಗೆ ಶಿಕ್ಷೆ ಇದು. ಯಾರ ಹತ್ರ ಹೇಳ್ಕೊಳ್ಳಿಂಗ ತಿಗಣೆ ಐತೆ ಅಂತ ಹೇಳಂಗಿಲ್ಲ. ಎಂಥ ಶಿಕ್ಷೆ ಇದಕ್ಕಿನ ಬೇಕೇನಮ್ಮ? ಇಷ್ಟು ಶಿಕ್ಷೆ ಕೊಟ್ಟರು ದೇವರಿಗೆ ಇವರು ಮಾಡ್ತಿರೋದು ನನಗೆ ದೇವರು ಏನು ಮಾಡ್ದ? ನಾವು ತೃಪ್ತರಾಗಿಲ್ಲ. ಯಾಕೆ ಅಂದರೆ ನಾನು ಅಂತಕ್ಕಂತಹ ಒಂದು ಕೆಟ್ಟ ಚಾಳಿಯನ್ನು ಯಾವಾಗ ತ್ಯಾಗ ಮಾಡ್ತೀವೋ ಆವತ್ತು ಇದು ಹೋಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಥದ್ದು ಯಾವುದೇ ಒಂದು ಲೆಕ್ಕಾಚಾರದಲ್ಲಿ ಈಗ ಇದಕ್ಕೆ ಒಂದು ಸಣ್ಣ ವಿರಾಮ ತಗೊಂಡು ನಂತರ ಮುಂದುವರಿತಕ್ಕಂಥ ವಿಚಾರ ಮಾಡೋಣ. ಗುರುಜಿ ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಮಹೇಶ್ ಅಂತ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮಹೇಶ್. ಹಲೋ, ಕೇಳಿಸ್ತಾ ಇದೆಯಾ ಸರ್? ನಮಸ್ಕಾರ. ನಮಸ್ತೆ. ನಿಮ್ಮ ನಕ್ಷತ್ರ ತಿಳಿಸ್ಕೊಡಿ ಸರ್. ವಿಶಾಖ ನಕ್ಷತ್ರ. ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರುಜಿ. ನಾರಾಯಣ. ಯಾರು? ವಿಶಾಖ ನೀವೇನಾ? ನಾವೇ ಗುರುಜಿ. ಎಷ್ಟು ವಯಸ್ಸು ತಮಗೆ? 30. ಮದುವೆ ಆಯ್ತಾ? ಮದುವೆ ಆಗಿದೆ ಗುರುಜಿ. ಯಾವಾಗ? 5 ವರ್ಷ ಆಯ್ತು. ಪಾಪು? ಪಾಪು 3 ವರ್ಷದ ಪಾಪು ಇದೆ. ಏನು ನಕ್ಷತ್ರ? ಮಗ ನಕ್ಷತ್ರ. ಎಷ್ಟು? 3 ವರ್ಷನಾ? 3 ವರ್ಷ ಆಯ್ತು ಗುರುಜಿ. ಓಕೆ. ನಿದ್ದೆ ರಾತ್ರಿ ಚೆನ್ನಾಗಿ ಮಾಡುತ್ತಾ, ಹಗಲ ಚೆನ್ನಾಗಿ ಮಾಡುತ್ತಾ? ಚೆನ್ನಾಗಿ ಮಾಡ್ತಾನೆ ಗುರುಜಿ. ಅಲ್ಲ, ನಾನು ಕೇಳೋದು ಹಗಲಲ್ಲಿ ಚೆನ್ನಾಗಿ ಮಾಡುತ್ತಾ ನಿದ್ದೆನ, ರಾತ್ರಿ ಚೆನ್ನಾಗಿ ಮಾಡುತ್ತಾ ಅಂತ? ರಾತ್ರಿ ಚೆನ್ನಾಗಿ ಮಾಡ್ತಾನೆ. ಓಕೆ. ಮಗು ವಯಸ್ಸಿಗೆ 3 ವಯಸ್ಸಿಗೆ ಕರೆಕ್ಟಾಗಿದೆಯಾ? ಮಗು ಫಿಸಿಕಲಿ ಕರೆಕ್ಟಾಗಿದೆಯಾ? ತೂಕ, ಎತ್ತರ ಎಲ್ಲ ಅಂದ್ರೆ ಪಾಪು ನಮ್ಮ ಹತ್ರ ಇಲ್ಲ ಗುರುಜಿ. ಅವರು ನಮ್ಮ ಮನೆಯವರು ನಮ್ಮ ಹತ್ರ ಇಲ್ಲ, ಬಿಟ್ಟು ಹೋಗಿದ್ರೆ. ಸರಿ, ಯಾಕೆ ತಿಳ್ಕೊಳ್ಳಿಲ್ಲ ನೀವು?
ಅದೇ ಏನ್ ಪ್ರಾಬ್ಲಮ್ ಗೊತ್ತಾಗ್ತಾ ಇಲ್ಲ ಗುರುಜಿ. ನಿಮ್ಮಪ್ಪ ಎಲ್ಲಿ? ನಿಮ್ಮ ತಂದೆ ಎಲ್ಲಿ? ನಮ್ಮ ತಂದೆ ನಮ್ಮ ಜೊತೆನೇ ಇದ್ದಾರೆ. ಓಕೆ, ನಿಮ್ಮ ತಾಯಿ ಆರೋಗ್ಯ ಆಗಿದೆ? ಅವ್ರ ಆರೋಗ್ಯ, ಅವ್ರು 4 ಆಪರೇಷನ್ ಆಗಿದೆ ಗುರುಜಿ. ಸರಿನಾ ಇದು? ಹಾ. ಅಲ್ಲ, 4 ಆಪರೇಷನ್ ಆಗಬೇಕಾ? ನಿಮ್ಮ ಅಮ್ಮನಿಗೆ ಆಗಬೇಕಿತ್ತಾ ಅಂತ ಕೇಳ್ತೀನಿ. ಇಲ್ಲ ಗುರುಜಿ. ನಿಮ್ಗೆ ಇದೆಲ್ಲ ನಂಬಿಕೆ ಇದೆಯಾ ಇಲ್ವಾ? ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು, ಮಗು ಹುಟ್ಟಿತು, ಮದುವೆ ಮಾಡ್ಕೋಬೇಕು, ಮನೆ ಕಟ್ಟಕ್ಕೆ ಇವೆಲ್ಲ ತಿಳ್ಕೊಬೇಕು ಅಂತಿದೆಯಾ? ನಮ್ಮ ಇಷ್ಟ, ನಮ್ಮ ದುಡ್ಡು ಅಂತನಾ ನಿಮ್ಮ ಪ್ರಕಾರ? ಇಲ್ಲ, ನಂಬಿಕೆ ಇದೆ ಗುರು. ಮತ್ತು ಯಾಕೆ ಕೇಳಲಿಲ್ಲ? ಮಕ ನಕ್ಷತ್ರ ಮಗು ಹುಟ್ಟಬಹುದಾ? ತಾತನಿಗೆ, ಅಜ್ಜಿಗೆ, ಅಪ್ಪನಿಗೆ, ಅಮ್ಮನಿಗೆ ಎಲ್ರಿಗೂ ಪಾಸ್ಪೋರ್ಟ್ ರೆಡಿ ಆಗೈತಲ್ಲ. ಯಾವಾಗ ರೆಡಿ ಮಾಡ್ಕೊಳ್ಳೋದು ನೀವು? 3 ವರ್ಷ ಆಯಿತು. ಈಗ ಹುಡುಗಿ ತಲೆ ಮೇಲೆ ಹಾಕ್ಬಿಟ್ರಿ, ಓಡೋಗ್ಬಿಟ್ಲು, ಬಿಟ್ಬಿಟ್ಲು. ಎಂಥ ಕರ್ಮ ರೀ ಇದು? ನೀವು ಸತ್ತವ್ರಿಗೆ ಊಟನೇ ಆಗ್ತಾಯಿಲ್ಲ. ನಿಮ್ಮ ಅಪ್ಪನೂ ಹಾಕಿಲ್ಲ, ನಿಮ್ಮ ಅಮ್ಮನ ಮನೇಲೂ ಹಾಕಿಲ್ಲ. ಅದಕ್ಕೆ ನಿಮ್ಮ ಅಮ್ಮನಿಗೆ ಆಪ್ರೇಷನ್ನು. ನಿಮ್ಮ ಮನೆಯಲ್ಲಿ ಏನು ಅಂದರೆ ಕಿಡ್ನಿ, ಹಾರ್ಟು, ಬೆನ್ನು, ಸೊಂಟ, ತಲೆ, ಕಾಲು ಎಲ್ಲ ರಿಪೇರಿ ಆಗ್ತಾನೇ ಇರಬೇಕು. ಯಾಕೆ ಅಂದರೆ ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಯಾರ ಮನೆಯಲ್ಲಿ ಇದೆಯೋ ಅವರ ಮನೆಯಲ್ಲಿ ಯಾವ ಕಾರಣಕ್ಕೂ ಸಂಸ್ಕಾರಗಳನ್ನು ಮಾಡದೇ ಇರತಕ್ಕಂತಹ ಸೋಮಾರಿಯ ಮನೆತನ. ಕ್ಯಾನ್ಸರ್ ಬಂತು, BP ಬಂತು, ಶುಗರ್ ಬಂತು, ಅಯ್ಯೋ ಎಲ್ಲ ಕಡೆ ತೋರಿಸ್ದೆ, ರೋಗ ವಾಸಿ ಆಗಲಿಲ್ಲ, ಗಂಡ ದೂರ ಆಯಿತು, ಹೆಂಡತಿ ಬಿಟ್ಬಿಟ್ರು. ಸೊ ಇದೆಲ್ಲವೂ ನಡೀತಾ ಇರ್ತಕ್ಕಂಥದ್ದು ಹಿರಿಯರಿಗೆ ನೀವು ಮಾಡಬೇಕಾಗಿರ್ತಕ್ಕಂತಹ ಧರ್ಮಕ್ಕತ್ತಿರವಾದ ಪ್ರಕ್ರಿಯೆಗಳನ್ನು ಬಿಟ್ಟಿರುವ ಕಾರಣ ಕುಟುಂಬ ಛಿದ್ರ ಆಗತ್ತೆ. ಎಲ್ಲವೂ ಇದ್ದು ಇಲ್ಲದಂಗೆ ಬದುಕಬೇಕಾಗತ್ತೆ. ಅರ್ಥ ಆಯ್ತಾ? ಬೇಜಾರಾಯ್ತಾ? ಇಲ್ಲ, ಅರ್ಥ ಆಯ್ತು. ದಯವಿಟ್ಟು ನೀವು ಒಂದು ಕೆಲಸ ಮಾಡಬೇಕು. ನಿಮ್ಮ ಹೆಂಡ್ತಿಗ ಹೋಗ್ಬಿಟ್ಟು ಒಂದೇ ಸಲ ನೀವು ನಮಸ್ಕಾರ ಮಾಡಿ ಕರ್ಕೊಂಡು ಬನ್ನಿ ಅಂತ ನಾನು ಹೇಳಲ್ಲ. ಈ ತಪ್ಪನ್ನು ಸರಿ ಮಾಡಿಕೊಂಡು ನನ್ನ ಸಂಸಾರ ಸರಿ ಮಾಡ್ಕೋತೀನಿ ಅನ್ನೋ ನಂಬಿಕೆ ಇದೆಯಾ ನಿಮಗೆ? ಬೇಡವಾ? ಹಾಗಿರಬೇಕಾದ್ರೆ ನಿಮ್ಮ ಅಪ್ಪನಿಗೆ ಇದೆಲ್ಲ ನಂಬಿಕೆ ಇದೆಯಾ? ಇದ್ರ ಬಗ್ಗೆ, ಕುಟುಂಬದ ಬಗ್ಗೆ ತಿಳ್ಕೊಂಡು ಏನಾದ್ರು ಮಾಡ್ಕೊಳ್ಳೋಣ ಅಂತ ನಂಬಿಕೆ ಇದೆಯಾ ಅಪ್ಪನಿಗೆ? ನಿಮ್ಮ ಮನೇಲಿ ಸತ್ತಿರೋರ್ ಫೋಟೋ ಯಾವ್ದು ಹಾಕಿದ್ದೀರಾ ಮನೆಯಲ್ಲಿ? ನಮ್ಮ ಅಣ್ಣ ತೀರ್ಕೊಂಡಿದ್ದಾರೆ. ಏನಾಗಿತ್ತು? ಸೂಸೈಡ್ ಮಾಡ್ಕೊಂಡು ಅವತ್ತಾರು ತಿಳ್ಕೊಬೇಕಿತ್ತಲ್ರಿ. ಅಕಾಲಿಕ ಮರಣ ಮನೆಯಲ್ಲಾದರೆ ಮದುವೆಗಳು ಮಾಡ್ಕೋಬೋದೇನ್ರಿ? ದುರ್ಮರಣಗಳು ಯಾವ ಮನೆಯಲ್ಲಿ ನಡೆಯುತ್ತೆ ಆ ಮನೆಯಲ್ಲಿ ಮದುವೆ ಮಾಡಬಾರ್ದು. ಆ ಮನೆ ಶಾಪಗ್ರಸ್ತ ಮನೆ. ಆ ಮನೆಯಲ್ಲಿ ಮತ್ತೆ ಯಾರಿಗೇ ಆಗಲಿ ಮದುವೆ ಮಾಡಬಾರ್ದು, ಮಕ್ಕಳು ಮಾಡ್ಕೋಬಾರ್ದು. ನಮ್ಮ ಜನಕ್ಕೆ ಗೊತ್ತೇ ಇಲ್ಲ. ಒಂದು ಮನೆಯಲ್ಲಿ ದುರ್ಮರಣ ಆದರೆ ಆ ಮನೆ ಕತೆ ಏನು? ಆ ವಂಶದ ಕತೆ ಏನು? ಅರ್ಧ ವಯಸ್ಸು ಸತ್ತಿರೋರು, ತಿಥಿ ಕಾರ್ಯಗಳು ಮಾಡದೇ ಇರೋರು, ಅವರೊಂದು ಕಡೆ, ಇವರೊಂದು ಕಡೆ, ಅಣ್ಣ ಒಂದು ಕಡೆ, ಚಿಕ್ಕಣ್ಣ ಒಂದು ಕಡೆ, ದೊಡ್ಡತ್ತೆ ಒಂದು ಕಡೆ, ಚಿಕ್ಕತ್ತೆ ಒಂದು ಕಡೆ, ಕುಟುಂಬ ಛಿದ್ರ ಆಗಿರ್ತಕ್ಕಂಥ ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ಆ ಮಗು ಬಂದೈತೆ ಮಕೆ ನಕ್ಷತ್ರದ್ದು. ಆ ಮಗುವಿನ ದೇಹ ಹೇಗಿದೆ ಅಂತ ಈಗ ಹೇಳಿದ್ರೆ ನಿಮಗೆ 3 ದಿನ ನಿದ್ದೆ ಬರಲ್ಲ. ಯಾರೋ ಮಾಡಿದ ಕರ್ಮಕ್ಕೆ ಮಕ್ಕಳನ್ನ ಯಾಕೆ ಸಾಯಿಸ್ತೀರಪ್ಪ? ಮಕ್ಕಳಿಗೆ ಯಾಕಪ್ಪ ತೊಂದರೆ ಕೊಡ್ತೀರಾ? ಕುಟುಂಬ ಯಾಕಪ್ಪ ಛಿದ್ರ ಮಾಡ್ಕೊಂಡು ಬೀದಿಲಿ ನಿಂತ್ಕೊಂಡು ನ್ಯಾಯ ಕೇಳ್ತೀರಾ? ಫಸ್ಟು ನೀವು ಮಾಡಬೇಕಾದ ಕೆಲಸ ಇಷ್ಟೇ. ಇವತ್ತು ಸಾಯಂಕಾಲನೇ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡು, ಭಗವಂತ ನನ್ನ ಸಂಸಾರ ಸರಿ ಮಾಡೋದಕ್ಕೆ ನೀನು ದಾರಿ ತೋರಿಸು ಅಂತ ಪ್ರಾರ್ಥನೆ ಮಾಡಿಕೊಂಡು ಅವ್ರು ಏನು ಕೊಡ್ತಾರೆ ಅದನ್ನು ಬಿಲ್ಲೊಂದಲ್ಲಿ ಇಟ್ಕೊಂಡು ಮಲ್ಕೊಳ್ಳಿ. ಬೆಳಗ್ಗೆ 5 ಗಂಟೆಗೆ ಎದ್ದು ಎಷ್ಟು ಚೆನ್ನಾಗಿ ನಿಮಗೆ ಕನಸು ಗೊತ್ತಾಗತ್ತೆ ಅಂದರೆ ನೀವೇನು ತಪ್ಪು ಮಾಡಿದ್ದೀರಾ, ಏನು ಮಾಡಬೇಕು ಅಂತ ಕನಸಲ್ಲೇ ಗೊತ್ತಾಗತ್ತೆ. ಪ್ರಯತ್ನ ಮಾಡಿ. ನಿಮ್ಮ ಅಪ್ಪನಿಗೂ ನಿಮ್ಮ ಮನೆಗೆ ಏನೇನು ಮಾಡಬೇಕು ಅದೆಲ್ಲ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ನಿಮ್ಮ ಹೆಂಡ್ತಿ ಆ ಕಡೆಯಿಂದ ಫೋನ್ ಮಾಡ್ತಾಳೆ, ನಾನು ನಿಮ್ಮ ಮನೆಗೆ ಬರ್ತೀನಿ ಕಣ್ರಿ ಅಂತ. ಈ ಸತ್ಯ ಹುಡುಕ್ರಿ. ಶಾಸ್ತ್ರ ಕೇಳೋದು, ದೇವ್ರ ಹತ್ರ ಹೋಗಿ ಯೋಚನೆ ಮಾಡೋದು ಬಿಟ್ಬಿಡಿ. ಹುಡ್ಕೊಂಡು ಹೋಗಬಾರ್ದು, ನ್ಯಾಯ ಪಂಚಾಯತಿ ಮಾಡಬಾರ್ದು. ಅವರೇ ನಮ್ಮ ಮನೆಗೆ ಬರಬೇಕು. ಗಂಡನಾರು ಬರಲಿ, ಹೆಂಡ್ತಿನಾರು ಬರಲಿ. ಸಂಸಾರ ಒಂದು ಮಾಡ್ತಕ್ಕಂಥ, ಒಂದುಗೂಡಿಸ್ತಕ್ಕಂಥ ಶಕ್ತಿ ಇರೋದು ಹಿರಿಯರಿಗೆ ಮಾತ್ರ. ಇದು ದೇವರ ಕೆಲಸ ಅಲ್ಲ. ನೀವೇನಾರು ಆ ಥರ ಅಂದ್ಕೊಂಡ್ರೆ ಎಲ್ಲರೂ ಅನುಭವಿಸ್ಬೇಕಾಗತ್ತೆ. ಮೊದಲು ನೀವು ಸತ್ತಿರೋರ ಫೋಟೋ, ನಿಮ್ಮ ಅಣ್ಣಂದ ಸತ್ತಿರ್ತಕ್ಕಂಥ ಕರ್ಮ ತಿಳ್ಕೊಬೇಕು, ಅವ್ರನ್ನ ಮೋಕ್ಷಕ್ಕೆ ಪ್ರಾಯಶ್ಚಿತ್ತ ಮಾಡಬೇಕು. ತದನಂತರ ನಿಮ್ಮ ಮನೆಗೆ ಬೆಳಕು ಬರುತ್ತೆ. ನಿಮ್ಮ ಅಣ್ಣನ ಕತೆ ಸಿಕ್ಕಾಬಟ್ಟೆ ಇದೆ, ಅದು ನಿಮ್ಮ ಮಗನಲ್ಲಿ ಬಂದಿರುತ್ತೆ. ಆ ಕುಂಡಲಿಯಲ್ಲಿ ನೋಡಿದಾಗ ಗೊತ್ತಾಗತ್ತೆ ಎಲ್ಲಿದ್ದಾರೆ ನಿಮ್ಮ ಮನೆಯಲ್ಲಿ, ಸತ್ತಿರೋ ವ್ಯಕ್ತಿ ಯಾವ ಸ್ಥಾನದಲ್ಲಿ ಏನು ಆಗಿದ್ದಾರೆ. ಈ ಸತ್ಯವನ್ನು ತಿಳ್ಕೊಬೋದು. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮಹೇಶ್ ಅವರೇ, ಕರೆ ಮಾಡಿದ್ದಕ್ಕಾಗಿ. ಗುರುಜಿನು ದೇಹದ ಶುದ್ಧೀಕರಣದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಆ ಕುರಿತಂತೆ ಮುಂದುವರಿಸಿ. ಈಗ ವಿಷಯಕ್ಕೆ ಬರೋಣ. ಭೂಮಿಯನ್ನು ನಾವೇನು ಹೇಳ್ತೀವಿ? ಆಕಾರ ಇಲ್ಲ. ನೀರಿಗಾಗಲಿ ಭೂಮಿಗಾಗಲಿ ಆಕಾರ ಇಲ್ಲ. ಭಗವಂತನಿಗೂ ಆಕಾರ ಇಲ್ಲ, ನಿರಾಕಾರ ಅಂತ ಹೇಳ್ತೀವಿ. ಆದರೆ ನಮ್ಮ ಕೆಲಸ ಏನು? ಈಗ ಇಲ್ಲಿ ಒಂದು ಚಿತ್ರ. ಇಲ್ಲಿ ಒಬ್ಬರು ದೊಡ್ಡ ಪುಣ್ಯಾತ್ಮರು ಒಂದು ಪೆನ್ನಲ್ಲಿ ಕೂತ್ಕೊಂಡು ಮಾರ್ಕ್ ಮಾಡಿದ್ದಾರೆ ಮನೆ. ನೋಡಮ್ಮ, ಅದಕ್ಕೆ ಯಾವ್ದಾದ್ರು ಮೂಲೆ ಇದೆಯಾ, ಎಲ್ಲೆಲ್ಲಿ ಮೋಟಾಗೈತೆ, ಎಲ್ಲೆಲ್ಲಿ ಬೇಕಲ್ಲೆಲ್ಲ ಕ್ರಾಸ್ ಮಾಡಿಕೊಂಡು ಆ ಮನೆಯನ್ನು ಯಾಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ, ಈ ಕುಟುಂಬ ಏನೇನು ಕತೆ ಆಗಿರುತ್ತೆ ಅಂತ. ಆ ಮನೆ 1-6 ಭಾಗಗಳು ಒಂದು ಚೆನ್ನಾಗಿಲ್ಲ, ಆದರೂ ವಾಸದ ಮನೆ.
ಈಗ ಇದು ಈ ರೀತಿ ಬರಬೇಕಾದಂತಹ ಲೆಕ್ಕಾಚಾರಕ್ಕೆ ಪಕ್ಕದಲ್ಲಿರ್ತಕ್ಕಂಥದ್ದು ಏನು ಮೆಸೇಜ್ ಕೊಡುತ್ತೆ? ಇಲ್ಲಿ ನೀರು ಮತ್ತೆ ಭೂಮಿಯಲ್ಲಿ ಕಾಣಿಸ್ತಾ ಇದೆ, ಹೌದಾ? ಈ ನೀರು ಭೂಮಿ ನಮಗೆ ಅತಿ ಮುಖ್ಯವಾಗಿರ್ತಕ್ಕಂತಹ ಭಗವಂತ ನೇರವಾಗಿ ನಾವು ನೋಡ್ಕೋಬಹುದು. ಈ ಎರಡು ಸಮಾನಾತವರು ಅಂದರೆ 4 ರೀತಿಯಲ್ಲಿ, ಅಂದರೆ ವೃತ್ತಾಕಾರದ ರೀತಿಯಲ್ಲಿ 50-50 ಥರ ಇದೆಯೇ ಇಲ್ವಾ? ಅದು ಇದೆ ತಾನೆ? ಹೌದು. ಈಗ ನಾವು ಈ ರೀತಿಯ ಆಕಾರವನ್ನು, ನಿರಾಕಾರ ಇರತಕ್ಕಂಥ ನೀರನ್ನು, ನಿರಾಕಾರ ಇರೋಂಥ ಭೂಮಿಯನ್ನು, ನಿರಾಕಾರ ಇರತಕ್ಕಂಥ ಗಾಳಿಯನ್ನು ಆಕಾರಕ್ಕೆ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಈ ಚಿತ್ರ ಇರೋದು. ಅಲ್ಲಿ ಆಕಾರ ಇದೆ, ವೃತ್ತಾಕಾರ ಇದೆ. ಈಗ ವೃತ್ತಾಕಾರ ಹಾಕೊಂಡಾಗಿದ್ರೆ ನಮಗೆ ಆಕಾರ ಹೆಂಗ್ ಬೇಕಂಗೆ, ಅಂದ್ರೆ ಮನೆ ಚಿಕ್ಕದಿದ್ರೆ ಚಿಕ್ಕ ಆಕಾರ, ದೊಡ್ಡದಿದ್ರೆ ದೊಡ್ಡ ಆಕಾರ. ಗ್ಲಾಸಲ್ಲಿ ನೀರಿಡು, ಚಂಬಲ್ಲಿ ನೀರಿಡು, ಬಿಂದಿಗೆಯಲ್ಲಿ ನೀರಿಡು, ಅದಕ್ಕನುಸಾರವಾಗ ತೋರಿಸುತ್ತೆ ಚಿತ್ರ. ಹಾಗೆ ನಾವು ಈ ಸತ್ಯ ತಿಳ್ಕೊಂಡಿದ್ದೀವಾ? ಇವತ್ತೇನು ಹೊಸ್ದಾಗಿ ತೋರಿಸ್ತಾ ಇಲ್ಲ ನಾನು. ನಾವು ಕಟ್ಟುತ್ತಿರುವ ಮನೆ, ಕಟ್ಟಿದ್ದ ಮನೆ, ಕಟ್ಟಲಿರುವ ಮನೆ, ನಾವು ಸಮಭಾಗವಾಗಿ ಭೂಮಿಯನ್ನು ಆಕಾರ ಕೊಡತಕ್ಕಂಥ ಸತ್ಯ ನಮಗೆ ಗೊತ್ತಾಗಿದೆಯಾ? ಗೊತ್ತಾಗಿಲ್ಲ. ಆ ಕಾರಣಕ್ಕೆ ಭೂಮಿಗೂ ನಮಗೂ ಹೊಂದಾಣಿಕೆ ಆಗಿಲ್ಲ, ಆಗೋದು ಇಲ್ಲ. ಇಷ್ಟ ಬಂದಂಗೆ ಅನುಕೂಲಕ್ಕೆ ತಕ್ಕಂತೆ ಮನೆ. ಈಗ ಪಕ್ಕದಲ್ಲಿ ಚಿತ್ರ ಇದೆಯಲ್ಲ, ಕಾಣಿಸ್ತಾ ಇದೆಯಲ್ಲ, ಉದ್ದುದಕ್ಕೆ ಹಾವು ರೀತಿಯಲ್ಲಿ ಕಟ್ಕೊಂಡಿದ್ದಾರೆ. ಈಗ ಆ ಮನೆಯಿರೋ ಜನ ಒಬ್ಬರು ಆ ಮನೆಗೆ ಹೊಂದಾಣಿಕೆ ಆಗಲ್ಲ. ಹೊಂದಾಣಿಕೆ ಆಗಬೇಕು ಅಂದರೆ ಪ್ರಕೃತಿಯನ್ನು ನಾವು ಪೂರ್ಣವಾಗಿರ್ತಕ್ಕಂಥ ವೃತ್ತಾಕಾರಕ್ಕೆ ತಗೊಂಡು ಸಮಭಾಗವಾಗಿ ಡಿವೈಡ್ ಮಾಡ್ಕೋಬೇಕು. ವೃತ್ತಾಕಾರ ಭಾಗವನ್ನು ಮಾಡಿ ಸಮಭಾಗವಾಗಿ ಡಿವೈಡ್ ಮಾಡ್ಕೊಳ್ತಕ್ಕಂಥದ್ದು ಮನೆ ಕಟ್ಟಬೇಕು ಅಂತ ಎಷ್ಟು ಜನಕ್ಕೆ ಗೊತ್ತು? ಇದಕ್ಕೆ ಉದಾಹರಣೆ ತೋರಿಸಿರ್ತಕ್ಕಂಥದ್ದು ನಿರಾಕಾರವಾಗಿರ್ತಕ್ಕಂಥ ಪ್ರಕೃತಿಯನ್ನು ಆಕಾರಕ್ಕೆ ತರ್ತಕ್ಕಂಥದ್ದೇ ಪಂಚಭೂತಗಳು ಅಂತ ನಾವು ಹೇಳ್ತೀವಲ್ಲ, ಭಾಷಣ ಮಾಡ್ತೀವಲ್ಲ, ಅಲ್ಲಿ ಇದನ್ನ ಹೇಳಲ್ಲ, ಪಂಚಭೂತಗಳು ಅಂತ ಹೇಳಿಬಿಟ್ರು. ಜನಕ್ಕೆ ಎಷ್ಟು ಅರ್ಥ ಆಯಿತು? ಅದು ಈಗ ಅರ್ಥ ಆಗ್ಲಿಂದ ತೋರಿಸಿದ್ದೀನಿ. ನಾವು ಪ್ರಕೃತಿಯನ್ನು ಸಮಭಾಗವಾಗಿ ಬಳಸೋದನ್ನು ಕಲ್ತ್ರೆ, ಪ್ರಕೃತಿಯನ್ನು ಸಮಭಾಗವಾಗಿ ಬಳಸೋದನ್ನು ಕಲ್ತ್ರೆ ನಮ್ಮ ದೇಹ ಮತ್ತು ಮನೆ ಹೊಂದಾಣಿಕೆ ಆಗತ್ತೆ. ಈ ಹೊಂದಾಣಿಕೆ ಮಾಡ್ಕೋಬೇಕು ಅನ್ನುವಂಥ ಚಿತ್ರಣ ಪ್ರಪಂಚದಲ್ಲಿ ಹೇಳ್ತಾ ಇರೋ ಏಕೈಕ ವ್ಯಕ್ತಿ ನಾನೊಬ್ಬನೇ. ವಾಸದ ಮನೆಗೂ ಅಂದರೆ ಭೂಮಿಗೂ ನಮ್ಮ ದೇಹಕ್ಕೂ ಹೊಂದಾಣಿಕೆ ಆದಾಗ ಅದೇ ಶ್ರೇಷ್ಠವಾದ ಪೂಜೆ. ನಮ್ಮ ದೇಹವನ್ನು ಭೂಮಿಗೆ ಅರ್ಪಣೆ ಮಾಡೋದು ಅದು ನಿಜವಾದ ಪೂಜೆ. ನಾವು ಮಾಡುತ್ತಿರುವ ಪೂಜೆ ಅದು ನಮಗೆ ಬಿಸ್ನೆಸ್ ಇದ್ದಂಗೆ. ಹೌದು, ನನಗೆ ಅದು ಕೊಡು, ನನಗೆ ಇದು ಕೊಡು ಅಂತಾನೆ ಪೂಜೆ ಮಾಡ್ತಾ ಇರೋದು. ಎಲ್ಲವನ್ನೂ ಕೊಡುವಂಥ ಭೂಮಿ ಸರ್ ಮಾಡ್ಕೊಳ್ಳಿ ಅಲ್ವೇನಮ್ಮ? ಎಲ್ಲವನ್ನೂ ಕೊಡುವಂಥ ಭೂಮಿ ಸರ್ ಮಾಡ್ಕೊಳ್ಳಿ. ಇಲ್ಲ, ಹೆಂಡ್ತಿಗೆ ರೂಮ್ ದೊಡ್ಡದು ಬೇಕು, ಗಂಡಂಗೆ ರೂಮ್ ಚಿಕ್ಕದು ಬೇಕು, ಹೆಂಡ್ತಿಗೆ ಅಡುಗೆ ಮನೆ ದೊಡ್ಡದು ಬೇಕು. ಅಂದರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮನೆ ಕಟ್ಟಿಕೊಂಡು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಕ್ಕಳು ಮಾಡಿಕೊಂಡ್ರೆ ಮಗುಗೂ ಮನೆಗೂ ಹೊಂದಾಣಿಕೆನೇ ಇಲ್ಲ. ಅಂದರೆ ಗಂಡನ್ನ ಹೇಳ್ತಾರೆ ದೇವ್ರ ಸಮಾನ, ಹೆಂಡ್ತಿನ ಹೇಳ್ತಾರೆ ಲಕ್ಷ್ಮಿಗೆ ಸಮಾನ, ಮಕ್ಕಳನ್ನ ಹೇಳ್ತಾರೆ ದೇವ್ರ ಸಮಾನ. ಇವರೆಲ್ಲ ದೇವರಾದ ಮೇಲೆ ಮನೆ ದೇವಸ್ಥಾನ ಆಗಬೇಕಾ ಬೇಡ? ಆದರೆ ನಾವು ಹೇಳ್ತಾ ಇದ್ದೀವಿ ಅಷ್ಟೇ, ದೇವಸ್ಥಾನ ಮನೆ ಮಾಡ್ತಾ ಇಲ್ಲ. ಮಾತ್ರ ಹೇಳ್ತೀವಿ ಹೆಂಡ್ತಿ ಲಕ್ಷ್ಮಿ ಥರ ನೋಡ್ಕೋ, ಸಿನಿಮಾ ಸ್ಟೈಲ್ ಲಕ್ಷ್ಮಿ ನೋಡ್ಬೇಕಷ್ಟೇ. ಮನೆಯಲ್ಲಿ ಲಕ್ಷ್ಮಿ ಯಾವುದು ಅಂತ ನಮ್ಗೆ ಅರ್ಥ ಆಗಿಲ್ಲ ಇನ್ನೂ. ಯಾಕೆ ಅಂದರೆ ಲಕ್ಷ್ಮಿ ಅಂತಕ್ಕಂಥದ್ದು, ದೇವರು ಅಂತಕ್ಕಂಥದ್ದು, ನಾರಾಯಣ ಅಂತಕ್ಕಂಥದ್ದು, ಪರಮೇಶ್ವರ ಅಂತಕ್ಕಂಥದ್ದು, ನೀವು ಯಾವ ದೇವ್ರನ್ನಾರು ಅರ್ಸ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ನಿಮ್ಮ ದೇವರನ್ನು ಕೂರಿಸೋದಕ್ಕೆ ನೀವು ಎಷ್ಟು ತಿಳ್ಕೊಂಡು ಮನೆಯನ್ನು ಕಟ್ಟಿಸ್ತಾ ಇದ್ದೀರಾ? ನಿಮ್ಮ ಮನೆ ಯಾಕೆ ಹೊಂದಾಣಿಕೆ ಆಗ್ತಾ ಇಲ್ಲ ಅನ್ನೋದಕ್ಕೆ ನೀವು ಶಾಸ್ತ್ರಗಾರ ಹತ್ರ ಹೋಗ್ತೀರಾ. ನಮ್ಮ ಮನೇಲಿ ಯಾಕೋ ನೆಮ್ಮದಿ ಇಲ್ಲ ನೋಡಿ ಅಂತ. ಇಲ್ಲಿ ಶುರುವಾಗತ್ತೆ ಒಂದು ದೊಡ್ಡ ಉಚ್ಚಾಸ್ಪತ್ರದ ಮೀಟಿಂಗ್. ಎಲ್ಲಿ? ಈ ಶಾಸ್ತ್ರ ಕೇಳೋ ಜಾಗದಲ್ಲಿ. ಅಲ್ಲಿ ಹೋಗಿ ಕೇಳ್ತಾರೆ, ನಮ್ಮ ಮನೇಲಿ ಯಾಕೋ ಹೊಂದಾಣಿಕೆ ಆಗ್ತಾ ಇಲ್ಲ. ಇದಕ್ಕೆ ನೇರವಾಗಿ ಹೇಳಬೇಕು ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರ ಅಂತಕ್ಕಂಥದ್ದು ಭೂಮಿಯಿಂದ ಬಂದಿರತಕ್ಕಂತಹದ್ದು ವಿಚಾರ ಆಗಿರಬೇಕೇ ಹೊರತು, ಭೂಮಿಯಲ್ಲಿರ್ತಕ್ಕಂಥ ಜ್ಯೋತಿಷ್ ಶಾಸ್ತ್ರ ಗೊತ್ತಿದ್ರೆ ಮಾತ್ರ ಜ್ಯೋತಿಷ್ಯ ಹೇಳಬೇಕೇ ಹೊರತು ಪಂಚಾಂಗದಲ್ಲಿರ್ತಕ್ಕಂಥದ್ದನ್ನ ತಗೊಂಡೋಗಿ ಭೂಮಿಗೆ ಹೊಂದಾಣಿಕೆ ಮಾಡ್ಲಿಕ್ಕೆ ಆಗಲ್ಲ. ಅಂದರೆ ಆಧಾರ ಭೂಮಿ, ಜ್ಯೋತಿಷ್ಯ ಅಲ್ಲ. ನಮಗೆ ಬೇಕಾಗಿರೋದು ಆಧಾರ ಯಾವುದು? ಭೂಮಿ. ಭೂಮಿಯ ಜ್ಯೋತಿಷ್ಯ ಬೇಕು ನಮಗೆ. ನಾವೇನು ಮಾಡ್ತಾವಿ? ಪಂಚಾಂಗದಲ್ಲಿರ್ತಕ್ಕಂಥ ಜ್ಯೋತಿಷ್ಯವನ್ನು ಕೇಳ್ತಾ ಇದ್ದೀವಿ, ಅವ್ರು ಹೇಳ್ತಾನೆ ಇದ್ದಾರೆ. ಆದರೆ ತಪ್ಪು ಅಂತಲ್ಲ. ನಾವು ವಾಸ ಮಾಡೋದಕ್ಕೆ, ನೆಮ್ಮದಿಯಾಗಿರೋಕ್ಕೆ, ಆರೋಗ್ಯವಾಗಿರೋದಕ್ಕೆ ಬೇಕಾಗಿರೋದು ಯಾವುದು? ಭೂಮಿ. ಭೂಮಿ ಬಗ್ಗೆ ಜ್ಯೋತಿಷ್ಯವನ್ನು ಕೇಳಬೇಕು. ಮನೆ ನೆಮ್ಮದಿ ಇಲ್ಲ ಅಂದರೆ ಮನೆಯಲ್ಲಿರ್ತಕ್ಕಂಥ ವಿಸ್ತೀರ್ಣದಲ್ಲಿ ನಿಮ್ಮ ಕುಟುಂಬವನ್ನು ಅಳ್ಳಾಡಿಸ್ತಾ ಇರುತ್ತೆ. ಆ ಮನೆಯನ್ನು ವಿಸ್ತೀರ್ಣವನ್ನು ಪುರೋಹಿತನ ತಗೊಂಡು ನೀವು ಕೊಟ್ಟಿರಲ್ಲ. ಕೊಟ್ಟಿದ್ರು ಅವ್ರಿಗೆ ಅದು ಗೊತ್ತಿಲ್ಲ. ಅವ್ರೇನಿದ್ರು ಗ್ರಹಗಳನ್ನ ಲೆಕ್ಕ ಹಾಕ್ತಾರೆ. ಗ್ರಹಗಳು ನಮ್ಮ ಮನೆ ಸುತ್ತಾ ಇರುತ್ತೆ. ಗ್ರಹಗಳು ನಮ್ಮ ಮನೆ ಸುತ್ತುವಂಥ ಗ್ರಹಗಳು, ನಮ್ಮ ಒಳಗಡೆ ಇರ್ತಕ್ಕಂಥ ಗ್ರಹಗಳು, ಇವ್ರಿಗೆ ಆಕ್ಸಿಡೆಂಟ್ ಆಗುತ್ತೆ.
ಆಗ ಮನೆಯಲ್ಲಿ ಅಲ್ಲೋಲ ಕಲ್ಲೋಲ. ಮದುವೆ ಮಾಡಿದ್ರು ನೆಮ್ಮದಿ ಇಲ್ಲ ಸ್ವಾಮಿ, ಮದುವೆ ಮುಂಚೆ ಒಂದಷ್ಟು ರಾಮಾಯಣ, ಮದುವೆ ಆದಮೇಲೆ ಒಂದಷ್ಟು ರಾಮಾಯಣ, ಜೀವನ ಪರ್ಯಂತ ಸಂಪೂರ್ಣ ರಾಮಾಯಣ. ಆದ್ರೆ ಹೇಳೋಕ್ಕೆ ತಪ್ಪಾಗತ್ತೆ. ಯಾಕೆ ಅಂದರೆ ರಾಮಾಯಣದ ಹೆಸರು ಹೇಳಬೇಕಾದ್ರೂ ನಮ್ಗೆ ಹತ್ರನೇ ಆಗಿಲ್ಲ ನಾವು. ಕಾರಣ ನಮ್ಮಲ್ಲಿ ಏನಾಗ್ತಾ ಇದೆ ಅಂತಂದರೆ, ನಿಜವಾಗಿರ್ತಕ್ಕಂತಹ ಒಂದು ವಿಚಾರ ನಾವು ಯಾವುದನ್ನು ತಿಳ್ಕೋಬೇಕು ಅಂತಕ್ಕಂಥದ್ದಕ್ಕೆ ಇವತ್ತು ನನ್ನ ದೇಹ ನನ್ನ ಮನೆ ಅಂತಕ್ಕಂಥದ್ದಕ್ಕೆ ನಮಗಿನ್ನೂ ಅರ್ಥ ಗೊತ್ತಾಗಿಲ್ಲ. ನನ್ನ ಮನೆ ನೆಮ್ಮದಿ ಇಲ್ಲ, ನನ್ನ ದೇಹ ನೆಮ್ಮದಿ ಇಲ್ಲ, ಮತ್ತು ಇನ್ನೆಲ್ಲೋ ಕೇಳ್ತೀರಾ? ಗುರುಜಿ ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ರಾಜಶೇಖರ್ ಅಂತ ಗೌರಿಬಿದನೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಜಶೇಖರ್, ಕೇಳಿಸ್ತಾ ಇದೆಯಾ ಸರ್? ಸರ್ ನಿಮ್ಮ ಟಿವಿ ವಾಲ್ಯೂಮ್ನ ಕಂಪ್ಲೀಟಾಗಿ ಮ್ಯೂಟ್ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಕರೆ ಕಟ್ ಆಗುತ್ತೆ. ಹಾಂ, ನಿಮ್ಮ ನಕ್ಷತ್ರ ತಿಳಿಸ್ಕೊಡಿ. ಮೃಗಶಿರ ನಕ್ಷತ್ರ, ವೃಷಭ ರಾಶಿ. ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಸ್ವಾಮೀಜಿ. ನಾರಾಯಣ, ಹೇಳಿ. ಎಷ್ಟು ವಯಸ್ಸು? ಮಗನ ಮಗಳ? ನಮ್ದೇ ಕೇಳ್ಬೇಕು ಸ್ವಾಮೀಜಿ. ಎಷ್ಟು ವಯಸ್ಸು ತಮಗೆ? 54. ಏನಾಗಬೇಕಿತ್ತು? ಒಂದು ಮನೆ ಕಟ್ಟಿದ್ದೀನಿ ಸ್ವಾಮಿ, 3 ವರ್ಷದ ಕೆಳಗಡೆ. ಹಾಂ, ಸ್ವಲ್ಪ ಸಾಲ ಮಾಡಿದ್ರೆ ತೀರ್ತಾನೆ ಇಲ್ಲ ಸ್ವಾಮೀಜಿ. ಎಷ್ಟಡಿ ಕಟ್ಟಿದ್ರಿ ಮನೆ? 25ಗೆ 43. 43 ಯಾವ ಕಡೆ? ಉತ್ತರ ದಕ್ಷಿಣನಾ? ಹಿಂಗೆ ಉತ್ತರ ದಕ್ಷಿಣ. ಓಕೆ. 43. ಇದು ಯಾರು ನಿಮ್ಮದೇ ಪ್ಲ್ಯಾನಾ? ಪುರೋಹಿತರ ಹತ್ರ ಕೇಳಿದ್ರಾ? ಇಂಜಿನಿಯರ್ ಪ್ಲಾನ್ ಹಾಕೊಟ್ಟಿದ್ದಾರೆ. ಇಂಜಿನಿಯರಿಗೆ ಗೊತ್ತಾ ಮನೆ ಕಟ್ಟೋದು? ಏನವ್ರು ಹಾಕೊಟ್ಟಿದ್ದಾರೆ ಸ್ವಾಮಿ. ಅಲ್ಲ, ನಾನು ಕೇಳ್ತಾ ಇದ್ದೀನಿ, ಮನೆ ಕಟ್ಟೋದು ಇಂಜಿನಿಯರ್ಗೆ ಗೊತ್ತಾ? ಪ್ಲ್ಯಾನ್ ಹಾಕೋದು ಗೊತ್ತು, ಮನೆ ಕಟ್ಟೋದು ಗೊತ್ತಾ? ರೂಮ್ ಇಷ್ಟೇ ಇರಬೇಕು, ಹಾಲ್ ಇಷ್ಟೇ ಇರಬೇಕು, ಇಂಜಿನಿಯರ್ಗೆ ಗೊತ್ತಾ? ಪುಸ್ತಕದಲ್ಲಿ ಐತಾ ಅದು? ಇಲ್ಲ. ಪಂಚಾಂಗದಲ್ಲಿ ಐತಾ? ಇಲ್ಲ. ಅವ್ರಿಗೆ ಗೊತ್ತಾಯ್ತಾ? ಇಲ್ಲ. ನಿಮಗೆ ಗೊತ್ತಾಯ್ತಾ? ಇಲ್ಲ. ಮತ್ತು ಹೆಂಗೆ ಮನೆ ಕಟ್ತೀರಾ? 43 ಅಡಿ ಉದ್ದ, ಉತ್ತರ ದಕ್ಷಿಣ. ತಲೆ ಮೇಲೆ ಕೈ ಹೊತ್ಕೊಂಡು, ನಿಮ್ಮ ದುಡ್ಡಿಗೆ ನೀವೇ ಬಡ್ಡಿ ಕಟ್ಕೊಂಡು, ನಿದ್ದೆ ಬೆಳಗ್ಗೆ ಹೊತ್ತು ಮಾಡಬೇಕು, ರಾತ್ರಿ ಹೊತ್ತು ನಿದ್ದೆ ಬರೋಂಗಿಲ್ಲ. ರಾತ್ರಿ ಎಲ್ಲ ಯೋಚನೆ ಮಾಡಿ, ಬೆಳಗ್ಗೆಲ್ಲ ನಿದ್ದೆ ಮಾಡಿ. ಇದು ನೀವು ಕಟ್ಟಿರೋ ಮನೆ. ಏನು ಹೇಳ್ತೀರಾ? ಹೌದು ಸ್ವಾಮಿ, ಅದೇ ಏನು ಮಾಡ್ಬೇಕಂತ. ಅಲ್ಲ, ಏನು ಮಾಡೋಕ್ಕೆ ಏನು JCB ತಂದು ಉಳ್ಸೋಕ್ಕಾಗತ್ತಾ? ಈಗ 43 ಅಡಿ ಎಲ್ಲಿಗೆ ಸಮ? ಅದಕ್ಕೆ ತೋರಿಸಿದ್ದು. ಭೂಮಿಯನ್ನು ಬಳಸೋದು ಕಲ್ತ್ಕೊಳ್ರಿ ಸ್ವಾಮಿ. ಭೂಮಿಯನ್ನು ಬಳಸೋದು ಗೊತ್ತಿರೋದು ಪ್ರಪಂಚದಲ್ಲಿ ಯಾವರಿಗೂ ಗೊತ್ತಿಲ್ಲ. ಇಂಜಿನಿಯರ್ಗೂ ಗೊತ್ತಿಲ್ಲ, ಮೇಸ್ರಿಗೂ ಗೊತ್ತಿಲ್ಲ, ಪುರೋಹಿತರಿಗೂ ಗೊತ್ತಿಲ್ಲ. ಮತ್ತು ಮನೆ ಹೆಂಗೆ ಕಟ್ತೀರಾ? ಇದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಇದನ್ನು ಬೇಕಾದ್ರೆ ಎಷ್ಟು ಜನ ಬೇಕಾದ್ರೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಮನೆಯನ್ನು ನಿರ್ಮಾಣ ಮಾಡುವ ಶಾಸ್ತ್ರ ಯಾರಿಗಾರು ಗೊತ್ತಿದೆಯಾ? ಇಡೀ ಭಾರತ ದೇಶದಲ್ಲಿ ಶಾಸ್ತ್ರಬದ್ಧವಾದ ಮನೆಯನ್ನು ನಿರ್ಮಾಣ ಮಾಡೋದಕ್ಕೆ ಯಾರು ಹುಟ್ಟಿದಾರ ಭಾರತದಲ್ಲಿ? ನಾಟ್ ಓನ್ಲಿ ಕರ್ನಾಟಕ, ಇಡೀ ಭಾರತ ದೇಶದಲ್ಲಿ ಮನೆ ಕಟ್ಟುವ ಲಕ್ಷಣವನ್ನು ತೋರ್ಸೋಕ್ಕೆ ಯಾರು ಶಕ್ತಿ ಇದೆಯಾ? ತಾಕತ್ತಿದೆಯಾ? ಗಂಡಸು ಅಂತ ಹುಟ್ಟಿದಾರಾ? ಇದನ್ನು ಹೇಳ್ತಾ ಇದ್ದೀನಿ ಯಾಕೆ ಅಂತ ತಿಳ್ಕೋಬೇಕು. ನಾವು ಎಷ್ಟು ಹಿಂದೆ ಇದ್ದೀವಿ, ಎಷ್ಟು ಮೂರ್ಖತನದಲ್ಲಿ ಜೀವನ ಮಾಡ್ತಾ ಇದ್ದೀವಿ, ಎಷ್ಟು ಬಂಡವಾಳ ಹಾಕಿ ಮನೆ ಕಟ್ಟಿಬಿಟ್ಟು ಯೋಚನೆ ಮಾಡೋಕ್ಕೆ ಬೇಕಾ ಈ ಮನೆ? ಎಷ್ಟು ತಪ್ಪಾಗತ್ತೆ. ನಿಮಗೆ ಅರ್ಥ ಆಯ್ತಾ? ಬೇಜಾರಾಯ್ತಾ? ಅರ್ಥ ಆಯ್ತು ಸ್ವಾಮಿ. 2ನೇ ವಿಷಯಕ್ಕೆ ಬರ್ತೀನಿ. ನಿಮ್ಮ ತಾಯಿ ಇದಾರಾ? ತೀರೋಗಿದ್ದಾರೆ. ಏನಾಗಿತ್ತು ಅಮ್ಮಂಗೆ? ನನಗೆ ಇದ್ದಕ್ಕಿದ್ದಂಗೆ ಮೆಟ್ಲು ಮೇಲಿಂದ ಬಿದ್ದ ಒಂಥರ ಹಾರ್ಟ್ ಅಟ್ಯಾಕ್ ಥರ ಆಗಿತ್ತು. ಎಷ್ಟು ವಯಸ್ಸು ಅವಾಗ ಅವ್ರಿಗೆ? 60 ವರ್ಷದ ಮೇಲಾಗಿದೆ. ಅಪ್ಪ? ಅಪ್ಪ ತೀರಾಗಲಿ 20 ವರ್ಷ ಆಯ್ತು. ಫಸ್ಟ್ ಹೋಗಿದ್ದು ಯಾರು? ಅಪ್ಪ. ಓಕೆ. ಈಗ ನಿಮ್ಗೆ ಅನ್ನಿಸ್ತಿಲ್ವಾ ಅಪ್ಪ ಅಮ್ಮ ಇಬ್ಬರೂ ಚಿಕ್ಕ ವಯಸ್ಸಲ್ಲಿ ಹೋಗ್ಬಿಟ್ಟು ಅಂತ ಅನ್ನಿಸ್ತಿಲ್ವಾ? ಚಿಕ್ಕ ವಯಸ್ಸಲ್ಲಿ ಏನಿಲ್ಲ ನಮಗೆ ಅವ್ರಿಗೂ. ಅಲ್ಲಪ್ಪ, 55 ವರ್ಷ, ಇನ್ನೇನು ಪೂರ್ತಿ ವಯಸ್ಸು ಅದು ಹೇಳ್ತಿದ್ದೀರಾ ನೀವು? ಹಾಂ, 60 ವರ್ಷನೇ ಆಗಿತ್ತು ನಮಗೆ ತಂದೆಗಳು. ಅಲ್ಲ, ನಾನು ಹೇಳ್ತಾ ಇರೋದು ನಿಮಗೆ 55-60 ವರ್ಷಕ್ಕೆ ಸಾವು ಸರಿನಾ? ಸರಿ ಅಲ್ಲ ನಮಗೆ. ಮತ್ತು ಹೇಳ್ತಾ ಇದ್ದೀರಾ ನೀವು. ಆ ರೀತಿ ನಿಮ್ಮ ತಂದೆ ತಾಯಿ ಪ್ರಾಣ ಬಿಡಬೇಕಾದ್ರೆ ನೀವು ಅವರಿಗೆ ಅನ್ನ ನೀರು ಕೊಡ್ತಕ್ಕಂಥ ಅಭ್ಯಾಸನೇ ಇಲ್ಲ ನಿಮಗೆ. ಎಲ್ಲಿಂದ ನಿಮಗೆ ಒಳ್ಳೆ ಮನೆ ಕಟ್ಟಕ್ಕೆ? ನೀವು ಮನೆ ಕಟ್ಟಂಗಿರಲಿಲ್ಲ ಲೆಕ್ಕ ನೋಡಿದ್ರೆ. ಮೃಗಶಿರ ನಕ್ಷತ್ರದ ಮಗು ವಂಶದಲ್ಲಿ ಮನೆಯಲ್ಲಿ ಹುಟ್ಟಿದ್ದಾರೆ, ಮನೆ ಕಟ್ಟುವಂಗಿಲ್ಲ. ಮನೆ ಕಟ್ಟೋಕ್ಕೆ ಮುಂಚೆ ಚೆನ್ನಾಗಿದ್ದಿದ್ದು ಎಷ್ಟು ಚೆನ್ನಾಗಿತ್ತು ಸ್ವಲ್ಪ ಯೋಚನೆ ಮಾಡಿ. ಮನೆ ಕಟ್ಟಿದ ಮೇಲೆ ಏನು ತಗಲಾಕೊಂಡಿದ್ದೀರಾ ಸ್ವಲ್ಪ ಯೋಚನೆ ಮಾಡಿ, ನಿಮ್ಗೆ ಅರ್ಥ ಆಗುತ್ತೆ. ತುಂಬ ಸರಳ, ಹೌದಾ ಅಲ್ವಾ? ಹೌದು ಸರ್. ಯಾಕೆ ಬೇಕಿತ್ತು? ಬಾಡಿಗೆ ಮನೆ ಇರೋಣ ಬಿಡ್ರಿ, 5 ವರ್ಷಕ್ಕೊಂದು ಮನೆ ಚೇಂಜ್ ಮಾಡೋಣ. ಇದು ಯಾವ ಬೇಕು ಕರ್ಮ? ಯಾರೋ ಹೇಳ್ತಾರೆ ಮನೆ ಕಟ್ಟಿದ್ವಿ, ಹೆಣ್ಣು ಕೊಡೋಕ್ಕೋಸ್ಕರ ಮನೆ ಕಟ್ತೀವಿ. ಯಾರಿಗೆ ಬೇಕಾಗೈತೆ? ನೆಮ್ಮದಿ ಬೇಕು, ಆರೋಗ್ಯ ಬೇಕು. ಆ ಥರ ಮನೆ ಕಟ್ಟಕ್ಕೆ ನಮ್ಗೆ ಗೊತ್ತಿಲ್ಲ, ಅದು ಕಟ್ಟಕ್ಕೆ ಹೋಗಬೇಡಿ. ಯಾರು ಕರೆಕ್ಟಾಗಿ ಜ್ಞಾನವಂತರು ಸಿಗ್ತಾರೆ, ಯಾವಾಗ ನಿಮಗೆ ಮನೆ ಕಟ್ಟೋ ಯೋಗ ನಿಮಗೆ ಸಿಗತ್ತೆ, ಭಗವಂತ ನಿಮಗೆ ಕಳಿಸ್ಕೊಡ್ತಾರೆ ಅಂಥವ್ರನ್ನೇ ಅವತ್ತು ಮನೆ ಕಟ್ಟಿ. ಕರ್ಮಗಳನ್ನು ತೊಳೆಯದೆ,
ಪುಣ್ಯದ ಕೆಲಸ ಯಾವುದು ಮನುಷ್ಯನಿಗೆ ಅಂದರೆ ಮನೆ ಕಟ್ಟುವುದು. ಅಂಥ ಪುಣ್ಯದ ಕೆಲಸದಲ್ಲಿ ಪಾಪದ ಕೆಲಸ ಮಾಡಿದ್ರೆ ಮನೆಯಲ್ಲಿರೋರಿಗೆಲ್ಲ ಪಾಪ, ಅದ್ರ ಜೊತೆಗೆ ನೀವು ಪಾಪ. ಇದು ಯಾಕೆ ಬೇಕು ಹೇಳಿ ಜೀವನ? ನೀವು ಮೊದಲು ಕೆಲಸ ಮಾಡಿ, ಮನೆ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಅದನ್ನು ಸರಿ ಮಾಡೋಕ್ಕಾಗಲ್ಲ, ಯಾವ ಕಾರಣಕ್ಕೂ ಆಗಲ್ಲ. ಕಿಟಕಿ ತೆಗೆದು ಈ ಕಡೆ ಹಾಕಿ, ಬಾಗಿಲು ತೆಗೆದು ಈ ಕಡೆ ಹಾಕಿ, ಅದಕ್ಕೊಂದಷ್ಟು ದುಡ್ಡು ಖರ್ಚು ಮಾಡೋಕ್ಕೆ ಹೋಗಬೇಡಿ, ಮನೆ ಸರಿ ಮಾಡೋಕ್ಕಾಗಲ್ಲ. ಹಾಗಂತ ನಾವು ಮುಂದೆ ಏನು ಮಾಡಬೇಕು ಅಂದರೆ, ನಿಮ್ಮ ತಾಯಿ ತಂದೆಗೆ ಮಾಡಬೇಕಾದಂತಹ ಕ್ರಮಗಳು, ಕ್ರಿಯೆಗಳೇನಿದೆ ಅದನ್ನು ದಯವಿಟ್ಟು ಕರೆಕ್ಟಾಗಿ ತಿಳ್ಕೊಳ್ಳಿ. ಆಮೇಲೆ ನಿಮಗೆ ಡಿಸೈಡ್ ಮಾಡಿ ಮನೆಯಲ್ಲಿ ಇರಬೇಕಾ, ಮನೆಯನ್ನು ಬದಲಾವಣೆ ಮಾಡಬೇಕಾ, ಇನ್ನೊಂದು ಕಟ್ಟಬೇಕಾ, ಇದೆಲ್ಲ ನಿಮಗೆ ಗೊತ್ತಾಗಬೇಕು. ಎಲ್ಲೂ ಶಾಸ್ತ್ರ ಕೇಳಬೇಡಿ. ಮನೆ ಬಿಟ್ಟುಬಿಡ್ಲಾ, ಮನೆ ಸರಿ ಮಾಡಲಾ, ಇನ್ನೂ ಮತ್ತೆ ದುಡ್ಡು ಕಳ್ಕೊತೀರಾ, ಮತ್ತೆ ಸಾಲಕ್ಕೆ ಸಿಕ್ಕಾಕೋತೀರಾ, ಕೊನೆಗೆ ನಿಮಗೂ ಅಕಸ್ಮಾತ್ ಉಸಿರಾಡೋ ಸಮಸ್ಯೆ ಬಂದು ಅಡ್ಮಿಟ್ ಆಗೋ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಯಾಕೆ ನಿಮ್ಮ ಮನೆ ಹಾಸ್ಪಿಟ್ಲು ತುಂಬ ಹತ್ತಿರದಲ್ಲಿದೆ. 43 ಅಡಿ ಉತ್ತರ ದಕ್ಷಿಣ, ಯಮನ ಭಾಗ ಜಾಸ್ತಿ ಆಯಿತು. ಹೆದರ್ಕೋಬೇಡಿ, ತಿಳ್ಕೊಳ್ಳಿ ಅಷ್ಟೇ. ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನೀವಿದ್ರೆ ಇಂಥ ಮನೆ ಹತ್ತು ಕಟ್ಬೋದು. ಮನೆಗೋಸ್ಕರ ನೀವು ಬಲಿ ಆಗಬೇಡಿ. ಯಾರೇ ಆಗಲಿ ಮನೆಯಲ್ಲಿ ತೊಂದರೆ ಆಗಬಾರ್ದು. ಮನೆಗೋಸ್ಕರ ನಾವು ಬದುಕಬಾರ್ದು. ನಮಗೋಸ್ಕರ ಮನೆ ಕಟ್ಟೋ ಅಭ್ಯಾಸ ದಯವಿಟ್ಟು ಕಲ್ತ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಯೋಚನೆ ಮಾಡಬೇಡಿ. ಮೊದಲು ನೀವು ತಿಳ್ಕೋಬೇಕು, ಈ ಥರ ಮನೆ ಕಟ್ಟಲಿಕ್ಕೆ ಕಾರಣ ಏನು, ನಮ್ಮ ತಂದೆ ತಾಯಿ ಆ ರೀತಿ ಸಾಯೋದಕ್ಕೆ ಕಾರಣ ಏನು, ಅದಕ್ಕೆ ನಾನು ಏನು ಮಾಡಬೇಕಿತ್ತು. ಈ ಸಾಲ ತೀರಿಸಿ, ಎಲ್ಲ ಸಾಲ ತೀರುತ್ತೆ. ಈ ಸಾಲ ತೀರಿಸಿಲ್ಲ, ನಿಮಗೆ ಸಾಲ ಯಾವ ಕಾರಣಕ್ಕೂ ಬೆಳೀತಾ ಹೋಗುತ್ತೆ. ಯೋಚನೆ ಮಾಡಬೇಡಿ, ತಿಳ್ಕೊಳ್ಳಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ರಾಜಶೇಖರ್ ಅವರೇ, ಕರೆ ಮಾಡಿದ್ದಕ್ಕಾಗಿ. ಆ ಗುರುಜಿನ ದೇಹದ ಶುದ್ಧೀಕರಣದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಆ ಕುರಿತಂತೆ ಮುಂದೆ ಈಗ ವಿಷಯಕ್ಕೆ ನೋಡಮ್ಮ. ಪಾಪ ಇವರು ಸಾಲನೋ ಒಂದು ಆಸೆ, ಮನೆ ಕಟ್ಟಬೇಕಂತ. ಹೌದು. ಈ ಥರದಲ್ಲಿ ಮನೆ ಕಟ್ಟಬೇಕು ಅನ್ನೋರು ಲಕ್ಷ ಕೋಟಿ ಜನ ಕಾಯ್ಕೊಂಡಿದ್ದಾರೆ. ಯಾಕೆ ಅಂದರೆ ಈಗ ಗೌರ್ಮೆಂಟಲ್ಲಿ ಲೋನ್ ಕೊಡೋಕ್ಕೆ ಒಳ್ಳೆ ರೆಡಿ ಇದ್ದಾರೆ. ಆಮೇಲೆ ಹೆಂಗೋ ಕಂತಲ್ಲಿ ಸೈಟ್ ಸಿಗ್ತಾ ಇದೆ, ಸುಮ್ಮನೆ ಎಳಿತಾ ಇರೋದು. ನನಗೊಂದು ಮನೆ ಬೇಕು, ನಾನೊಂದು ಮನೆ ಕಟ್ಟಬೇಕು. ಕನಸಂತೆ. ಏನು ಕನಸ್ರಿ? ಯಾಕೆ ಆ ಥರ ಎಲ್ಲ ಕನಸು ಕಾಣ್ತೀರಾ? ನಾವು ಏನು ಮಾಡಬೇಕಾದ್ ಮಾಡಿದ್ರೆ ಕನಸು ಕಾಣ್ರೆ ಸರಿ. ನಾವೇನು ಮಾಡೋದೇ ಇಲ್ಲ, ಮನೆ ಕಟ್ಬಿಡ್ಬೇಕು, ಮದುವೆ ಮಾಡ್ಕೊಳ್ಬೇಕು, ಮಗು ಮಾಡ್ಕೊಂಡ್ಬಿಡ್ಬೇಕು. ಆಮೇಲೆ ಈ ಮೂರೂ ಕೂಡ ಎಂತಹ ದುರ್ದೈವದ ಸಂಗತಿ ಅಂದರೆ, ಈ ಮೂರು ಮನುಷ್ಯನ ಕೈಯಲ್ಲಿಲ್ಲ. ಮನೆ ಕಟ್ಟುವುದು ಮನುಷ್ಯನ ಕೈಯಲ್ಲಿಲ್ಲ, ಮಗು ಮಾಡ್ಕೊಳ್ಳೋದು ಅಷ್ಟೇ. ಹಾಗಿದ್ದ ಮೇಲೆ ಮಗು ಮಾಡ್ಕೊಳ್ಳೋ ಶಕ್ತಿ, ಅಧಿಕಾರ ಗಂಡ ಹೆಂಡತಿಯಲ್ಲೇ ಇದ್ದರೆ ಎಲ್ರಿಗೂ ಮಗು ಆಗಬೇಕಿತ್ತು. ಹೌದು. ಯಾಕೆ ಕೆಲವರು ಮಕ್ಕಳಾಗಲ್ಲ? ಆಗಿದ್ಮೇಲೆ ಏನು ದೇವರು ರಜಾ ತಗೊಂಡ್ಬಿಟ್ಟವನ? ಇದು ತಿಳ್ಕೊಳ್ಳಿ, ಭಗವಂತನ ರಚನೆ ಅದು. ಮನೆ ಭಗವಂತಂದೇ, ಮದುವೆ ಭಗವಂತಂದೇ. ಅದೆಲ್ಲಿ? ನಿಮ್ಮ ಭೂಮಿಯಲ್ಲಿ ದೇವರನ್ನು ಗುರುತಿಸಿ. ಭೂಮಿಯಲ್ಲಿ ಭಗವಂತ ಇದ್ದಾನೆ ಅಂದರೆ ಕಾರಣ, ಭೂಮಿ ಜೊತೆಯಲ್ಲೇ ನಾವು ಹೊಂದಾಣಿಕೆ ಮಾಡ್ಕೋಬೇಕು. ಹೆಂಡತಿ ಜೊತೆಯಲ್ಲೇ ಹೊಂದಾಣಿಕೆ ಮಾಡ್ಕೊಂಡ್ರೆ ಸಂಸಾರ, ಹೆಂಡತಿ ಗಂಡನ ಜೊತೆಯಲ್ಲೇ ಹೊಂದಾಣಿಕೆ ಮಾಡ್ಕೊಂಡ್ರೆ ಸಂಸಾರ. ನಾನಿರುವುದೇ ಹೀಗೆ ಅಂದರೆ ಸಂಸಾರ ಹೊಡೆದೋಗುತ್ತೆ. ನಾವು ಹೊಂದಾಣಿಕೆನೇ ಗೊತ್ತಿಲ್ಲ ನಮಗೆ. ನಮ್ದು ಹೊಂದಾಣಿಕೆ ಎಲ್ಲಿ ಗೊತ್ತಾಗುತ್ತೆ ನಮ್ಮ? ಶಾಸ್ತ್ರ ಹೇಳೋಲ್ಲ, ಬರೀತಾರೆ ನೋಡಿ. ಈ ಹೆಣ್ಣಿಗೆ ಈ ಗಂಡನ್ನು ಹೊಂದಾಣಿಕೆ ಮಾಡಿ ಯಾವುದೇ ದೋಷಗಳಿಲ್ಲದೆ ಮದುವೆಯನ್ನು ಮಾಡಿ ಅಂತ ಹೇಳಿ ಅರ್ಶನ ಕುಂಭಸ್ತಾರಲ್ಲ, ಆ ಕರ್ಮನೇ ನಮ್ಮ ದೇಶಕ್ಕೆಲ್ಲ ಶಾಪ. ಹೌದು. ಯಾಕೆ ಅಂದರೆ ಹೆಣ್ಣು ಗಂಡಿಗೆ ಮದುವೆ ಮಾಡಿ ಅಂತ ಹೇಳೋಕ್ಕೆ ಯಾವ ಪುರೋಹಿತರಿಗೂ ಅಧಿಕಾರ ಇಲ್ಲೂ ಕೊಟ್ಟಿಲ್ಲ. ಅದು ಹೇಳೋಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ಆದರೂ ನಾವು ಬಿಟ್ಟಿಲ್ಲ, ಬಿಡೋದು ಇಲ್ಲ. ಅನುಭವಿಸಿ. ಪ್ರಪಂಚದಲ್ಲಿ ಯಾರೇ ಆಗಲಿ, ಮದುವೆ ಅಂತಕ್ಕಂಥದ್ದು ಭಗವಂತನ ನಿಯಮವೇ, ಮನೆ ಅಂತಕ್ಕಂಥದ್ದು ಭಗವಂತನ ನಿಯಮವೇ. ಈ ನಿಯಮವನ್ನು ಮೀರಿ ಕಟ್ಟುವ ಮನೆ ನಿಮ್ಮನ್ನು ಉಳಿಗಾಲ ಕೊಡಲ್ಲ. ನಿಯಮ ಮೀರಿ ಮದುವೆ ಉಳಿಗಾಲ ಇಲ್ಲ. ನಿಯಮ ಅನ್ನೋದೇನು ಅಂದರೆ ಭಗವಂತನನ್ನು ಆಧಾರವಾಗಿ ಇಟ್ಟುಕೊಂಡೇ ಮಾಡುವುದೇ ನಿಯಮ. ಏನದು? ಮನೆಯನ್ನು ನೀವು ಯಾವ ರೀತಿ ಇಷ್ಟು ಅಡಿ ಅಂತ ನೀವು ತಗೊಳ್ತೀರೋ ಅದು ಭಗವಂತನ ದೇಹ. ಈಗ ಅವ್ರು ಹೇಳಿದ್ರಲ್ಲ 23, 43, ಅವ್ರು ಹೇಳಿದ್ರಿಗೂ ಗೊತ್ತಿಲ್ಲ, ಇವ್ರಿಗೂ ಗೊತ್ತಿಲ್ಲ. ನಾವು ಮನೆಗೆ ಆಯುವರ್ಗ ಹಾಕುವಂಥದ್ದು ಏನಿರುತ್ತೆ ಅದರಲ್ಲಿ ಸತ್ಯ ಅಂದರೆ, ಭಗವಂತನ ಪಾದ, ಕಾಲು, ಕೈ, ಕಣ್ಣು ಅಂತ ದೇಹಗಳು ಹೇಗಿರುತ್ತೋ ಭಗವಂತನಿಗೆ ನಾವು ನೋಡ್ತೀವಲ್ಲಮ್ಮ, ದೇವ್ರು ನೋಡಿ ಎಷ್ಟು ಚೆನ್ನಾಗಿದೆ, ಕಣ್ಣು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಆ ರೀತಿಯಲ್ಲಿ ಚಿತ್ರಣವನ್ನು ನಿಮ್ಮ ಮನೆಯ ನಿವೇಶನದಲ್ಲಿ ಬಿಡಿಸ್ಬೇಕು. ಅದನ್ನು ತೋರಿಸೋಣ ಚಿತ್ರಣ ಹೇಗಿರುತ್ತೆ ಅಂತ. ಹಾಗೆ ಕೂತಲ್ಲಿ ಕುಸ್ತೋಗ್ಬಿಡ್ತೀರ ನೀವು. ಯಾಕೆ ಅಂದರೆ ಮನೆ ಮುಂದೆ ರಂಗೋಲಿ ಹಾಕೋದಕ್ಕೂ ನಾವು ಮನೆ ಕಟ್ಟೋದಕ್ಕೂ ತುಂಬ ಹತ್ತಿರ ಇದೆ. ಮನೆ ಮುಂದೆ ಬಿಡೋ ರಂಗೋಲೆ ನಿಮ್ಮ ಮನೆಗೆ ಸಂಬಂಧನೇ ಇಲ್ಲ, ಅದು ನಿಮಗಿನ್ನೂ ಗೊತ್ತೇ ಇಲ್ಲ. ಮನೆ ಮುಂದೆ ಹಾಕೋ ರಂಗೋಲಿಯಿಂದ ಏನೆಲ್ಲ ನಮಗೆ ಮೆಸೇಜ್ ಸಿಕ್ಕಿದೆ ಕೇಳೋಣ. ಯಾರು ಮೆಸೇಜ್ ಹಾಕಿ ದಯವಿಟ್ಟು. ಮನೆ ಮುಂದೆ ರಂಗೋಲಿ ಹಾಕುವಂಥ ಮಹಿಳೆಯರು, ರಂಗೋಲಿಗೂ ಮನೆಗೂ ಸಂಬಂಧ ಏನು ಅಂತ ಗೊತ್ತಿರೋ ದಯವಿಟ್ಟು ವಾಟ್ಸಪ್ ಮಾಡಿ. ನಾನು ಅದಕ್ಕೆ ಉತ್ತರ ಕಾರ್ಯಕ್ರಮದಲ್ಲಿ ಹೇಳ್ಕೊಡ್ತೀನಿ. ನಿಜಕ್ಕೂ ನೀವೆಲ್ಲ ತಿಳ್ಕೊಳ್ಳಿ ಅಷ್ಟೇ, ಹೆದರ್ಕೋಬೇಡಿ. ನೀವು ದಿನನಿತ್ಯ ಆಗ್ತಕ್ಕಂಥ ರಂಗೋಲಿ ಹಾಕ್ತಾ ಇದ್ದೀರಾ, ಆ ರಂಗೋಲಿಗೂ ನೀವು ಕಟ್ಟಿರೋ ಮನೆಗೂ ಯಾವ ರೀತಿ ಸಂಬಂಧ ಇದೆಯಾ ಇಲ್ವಾ, ಅಥವಾ ತಿಳ್ಕೊಂಡಿದ್ದೀರಾ ತಿಳ್ಕೊಂಡಿಲ್ವಾ? ಈ ಸತ್ಯವನ್ನು ನೀವು ತಿಳ್ಕೊಳ್ಳೋ ಪ್ರಯತ್ನ ಪಟ್ಟರೆ ನಿಜಕ್ಕೂ ನಿಮ್ಮ ಮನೆಯನ್ನು ನಂದನವನ ಮಾಡ್ಕೋಬೋದು ನೀವು.
ರಂಗೋಲಿ ಯಾಕೆ ಹಾಕಬೇಕು, ರಂಗೋಲಿ ಅರ್ಥ ಏನು, ಆ ರಂಗೋಲಿಯನ್ನು ನಾವು ಬರಿತಕ್ಕಂಥದ್ರಲ್ಲಿ ಆ ಹೆಣ್ಣು ಏನೆಲ್ಲ ಉತ್ತೀರ್ಣತೆಯಲ್ಲಿ ಹೋಗ್ಬೋದಾಗತ್ತೆ ಅಂತಕ್ಕಂಥ ಸತ್ಯ ಗೊತ್ತಾಗಬೇಕು. ಎಷ್ಟೋ ಜನ ಯಾಕಮ್ಮ ಹೇಳ್ತೀಯ, ಒಂದೇ ವಸ್ತ್ರ ಹಾಕೊಂಡು ರಂಗೋಲಿ ಹಾಕ್ತಾರೆ. ಬೆಳಗ್ಗೆ ಎದ್ದು ಸ್ನಾನ ಮಾಡಿರಲ್ಲ, ನೈಟಿ ರಾತ್ರಿ ನೈಟಿ ಇರುತ್ತೆ, ಎಲ್ಲರೂ ನೈಟಿ ಹಾಕೊಂಡವ್ರೆ ಅಂತಲ್ಲ, ಪಾಪ ಏನೂ ಮಾಡೋಕ್ಕಾಗಲ್ಲ, ಅವ್ರಿಗೂ ಬೇಜಾರು ದಿನ ಸೀರೆ ಉಟ್ಕೊಳ್ಳೋದೇನು ಅಂತ. ಒಂದು ವಸ್ತ್ರ ಹಾಕ್ಕೊಂಡು ಬಾಗಿಲು ರಂಗೋಲಿ ಹಾಕೋರು ದಟ್ಟ ದರಿದ್ರವನ್ನು ಅವರೇ ಬರ್ಮಾಡ್ಕೋತಾರೆ ಅಂತ ನಮಗೆ ಗೊತ್ತಿಲ್ಲ. ರಂಗೋಲಿ ಹಾಕಬೇಕಾದ್ರೆ ದೇವ್ರ ಪೂಜೆ ಮಾಡೋಕ್ಕೆ ನೀವೆಷ್ಟು ಮಡಿವಂತರಾಗಿರ್ತೀರೋ, ಎಷ್ಟು ಶೃಂಗಾರ ಮಾಡ್ಕೋತೀರೋ, ಅದೇ ಥರ ಸಿದ್ಧತೆಯಾಗಿ ಹೊಸರು ದಾಟಿ ಹೊರಗೆ ಬರಬೇಕು ಹೆಂಗಸು. ಸ್ನಾನ ಮಾಡದೆ ಮುಖನೂ ತೊಳೆಯಿದೆ ಅಲ್ಲ, ತೊಳೆಯಿದೆ ಅಂತ ಬೇಜಾರು ಮಾಡ್ಕೋಬೇಡಿ, ಎಲ್ರಿಗೂ ಹೇಳೋಕ್ಕಾಗಲ್ಲ. ಯಾರು ಹೊಸರು ದಾಟ್ತಾರೋ ಅವ್ರ ಕತೆ ಕೇಳಬೇಕು, ಮಾತಾಡಿದ್ರೆ ಕಚ್ತಾರೆ, ಹೌದು, ಅವ್ರನ್ನ ಮಾತಾಡ್ಸಂಗೆ ಇಲ್ಲ. ಇನ್ನು ಮನೆ ಹೆಂಗಿರುತ್ತೆ ನೀವೇ ಸ್ವಲ್ಪ ಯೋಚನೆ ಮಾಡ್ಕೋಬೇಕು. ರಂಗೋಲಿ ಹಾಕೋದ್ರಲ್ಲೂ ಇಷ್ಟೆಲ್ಲ ಇದೆಯಾ? ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಎಷ್ಟು ನಾವೆಲ್ಲ ಮಡಿ ಮಾಡ್ಕೋತೀವಮ್ಮ. ಹಾಗೆ ರಂಗೋಲಿ ಹಾಕೋ ಸಂದರ್ಭದಲ್ಲಿ, ಮಲಗಕ್ಕೆ ಹೋಗುವ ಸಂದರ್ಭದಲ್ಲಿ ಗಂಡ ಹೆಂಡತಿ ಅತಿ ಮುಖ್ಯವಾಗಿ ತಿಳ್ಕೋಬೇಕು. ಮಲಗಕ್ಕೆ ಹೋಗುವಾಗ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಹೆಂಗೆ ಇರ್ತಾರೆ, ಫಸ್ಟ್ ನೈಟು ಹೆಂಗಿರ್ತಿತ್ತು, ಆ ಥರ ಕನಸಿನಲ್ಲಿ ಗಂಡ ಹೆಂಡತಿ ಶುಚಿಯಾಗಿ ಒಳ್ಳೆ ಬಟ್ಟೆ ಹಾಕ್ಕೊಂಡು ರೂಮ್ಗೆ ಹೋಗಿ ಮಲ್ಕೋಬೇಕು. ಬೆಳಗಿಂದ ಕೆಲಸ ಮಾಡಿರೋ ಬಟ್ಟೆ ಆಹಾ ಸುವಾಸನೆ ಹೆಂಗಿರುತ್ತೋ, ಇನ್ನು ಇವರೆಲ್ಲೆಲ್ಲೋ ಹೋಗಿ ಬಂದಿರ್ತಾರೆ, ಆ ಬಟ್ಟೆ ಮಲಕೊಂಬಿಟ್ರೆ ಆ ಕಡೆ ಉತ್ತರ ಈ ಕಡೆ ದಕ್ಷಿಣ, ಹೆಂಗ್ರಿ ಒಳ್ಳೆ ಮಕ್ಕಳಾಗತ್ತೆ, ಹೆಂಗ್ರಿ ದಾಂಪತ್ಯ ಚೆನ್ನಾಗಿರುತ್ತೆ. ಇಷ್ಟು ಬಿಡಿಸಿ ಹೇಳುವಂಥ ಮಂಡ ಗುರೂಜಿ ನಾನೊಬ್ಬನೇ. ಯಾಕೆ ಅಂದರೆ ಸತ್ಯ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಯಾರು ಬೇಜಾರು ಮಾಡ್ಕೋಬೇಡಿ. ಜೀವನದಲ್ಲಿ ಗಂಡ ಹೆಂಡತಿ ಅಂದರೆ ಏನು, ಮಗು ಅಂದರೆ ಏನು, ಮನೆ ಅಂದರೆ ಏನು, ಬನ್ನಿರಿ ನಮ್ಮ ಸ್ಕೂಲ್ಗೆ ಸೇರಿಸ್ಕೊಳ್ರಿ, ಹೇಳ್ಕೊಡ್ತೀನಿ, ತಿಳ್ಕೊಂಡು ಜೀವನದಲ್ಲಿ ನೆಮ್ಮದಿಯಾಗಿರಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಅರ್ಥಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ, ಹಾಗಾಗಿ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಗುರೂಜಿ ಅವರನ್ನ ನೇರವಾಗಿ ಭೇಟಿಯಾಗಬೇಕು ಅಂತ ಹೇಳಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸಿರುವಂತಹ ನಂಬರ್ಗೆ ಕರೆ ಮಾಡಿ ಗುರೂಜಿ ಅವರನ್ನ ನೇರವಾಗಿ ಭೇಟಿಯಾಗಬಹುದು ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ 532, ಮಲತಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933 ಅಥವಾ 8618915231 ಅಥವಾ 9108258834.